Hi, dear friends. Welcome to Sankalp Learning Solutions. Okay. So today we discuss about some MCQs, multiple choice questions, KCET questions on the chapter based on the chapter Ray Optics. ಅಲ್ವಾ? ಸೊ ನಿನ್ನೆ ಈ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ರೇ ಆಪ್ಟಿಕ್ಸ್ ಅಲ್ಲಿ 6 ಕ್ವಶನ್ಸ್ ಗಳು ಕಂಪ್ಲೀಟ್ ಆಗಿದ್ವಿ. ಸೊ ರೇ ಆಪ್ಟಿಕ್ಸ್ ಅಲ್ಲಿ ಮೇನ್ ಆಗಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ ಹಾಗೆ ಸೊ the questions are mainly based on reflection process, refraction process, and the refraction through prism and total internal ರಿಫ್ಲೆಕ್ಷನ್. ಹಾಗೆ ಕೆಲವೊಂದಿಷ್ಟು ಲೆನ್ಸ್ ಗಳ ಬಗ್ಗೆ, ಲೆನ್ಸ್ ಅಲ್ಲಿ ಹೇಗೆ ರಿಫ್ರಾಕ್ಷನ್ ಆಗುತ್ತೆ, ಸೊ ಮಿರರ್ ಅಲ್ಲಿ ಹೇಗೆ ರಿಫ್ಲೆಕ್ಷನ್ ಆಗುತ್ತೆ, ಸೊ ಅವನ್ನ ಸ್ಟಡಿ ಮಾಡ್ತೇವೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ವಿ ಹ್ಯಾವ್ ಕಂಪ್ಲೀಟೆಡ್ 6 ಕ್ವಶನ್ಸ್ ಅಲ್ವಾ? ಸೊ ಲಾಸ್ಟ್ ಕ್ವಶನ್ ಏನಿತ್ತು, ವೆನ್ ಅ ರೇ ಆಫ್ ಲೈಟ್ ಈಸ್ refracted by a prism such that the angle of deviation is minimum, then ಏನಾಗತ್ತೆ ಅಂತ ಕ್ವಶನ್ ಇತ್ತು. 6ನೇ ಕ್ವಶನ್ ಜಸ್ಟ್ ಲಾಸ್ಟ್ ಗೆ ಡಿಸ್ಕಸ್ ಮಾಡಿದ್ದು. ಇಲ್ಲಿ ಏನಾಗತ್ತೆ ಅಂದ್ರೆ at minimum deviation position, so angle of emergence is equal to angle of incidence ಆಗತ್ತೆ. So next we move to the next question, 7th question ಗೆ ಹೋಗೋಣ. So we start with the 7th question. So 7th question ಏನ್ ಹೇಳತ್ತಪ್ಪ ಅಂದ್ರೆ, if a small angled prism, so ಏನ್ ತಗೊಳ್ತಾ ಇದ್ದಾರೆ ಕ್ವಶನ್ ಅಲ್ಲಿ, if a small angled prism made of glass is immersed in a liquid of refractive index and a ray of light is, so refractive index 1 and a ray of light is made incident on it ಅಲ್ವಾ? ಸೊ ಇದೇನಿದೆ, ಸ್ಮಾಲ್ angled prism ಅನ್ನ ಕೊಟ್ಟಿದ್ದಾರೆ. if a small angled prism made of glass is immersed in a liquid. ಸೊ ನಾವಿಲ್ಲಿ ಏನನ್ನ ಕನ್ಸಿಡರ್ ಮಾಡಬೇಕು? ಫಸ್ಟ್ ಆಫ್ ಆಲ್ here there is a prism. ಸೊ ಏನಿದೆ, ಒಂದು ಪ್ರಿಸಮ್ ಅನ್ನ ತಗೊಂಡ್ರೆ, just a minute. So here there is a prism. Okay. ಸ್ಮಾಲ್ angled prism, ಇದನ್ನ ನಾವು angle of the prism ಅಂತ ಕರಿತೇವೆ. ದಿಸ್ ಇಸ್ angle of the prism ಮೇಡ್ ಆಫ್ ಗ್ಲಾಸ್. ಸೊ ಅಂದ್ರೆ ಇದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ? ಇಟ್ ಈಸ್ ಮೇಡ್ ಆಫ್ ಗ್ಲಾಸ್ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ನಿಯರ್ಲಿ ಈಕ್ವಲ್ ಟು 1.5 ಅಂತ ಅನ್ಬಹುದು. ಇಟ್ ಈಸ್ ಇಮ್ಮರ್ಸ್ಡ್ ಇನ್ ಎ ಲಿಕ್ವಿಡ್. ಸೊ ಈ ಪ್ರಿಸಮ್ ಅನ್ನ ಏನ್ ಮಾಡಿದ್ದಾರೆ, ಹಿಯರ್ ದರ್ ಇಸ್ ಅ ಲಿಕ್ವಿಡ್, ಒಂದು ಬೀಕರ್ ಇರ್ಬೋದು ಅಥವಾ ಏನೇ ತಗೊಳ್ಳಿ. ಸೊ ಈ ಲಿಕ್ವಿಡ್ ಅಲ್ಲಿ ಇದನ್ನ ಇಮರ್ಸ್ ಮಾಡಿದ್ದಾರೆ. ಸೊ ಆ ಲಿಕ್ವಿಡಿನ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟಿದೆ? ಸೊ NL ಈಸ್ ಈಕ್ವಲ್ ಟು, ಜನರಲಿ N ಅಂತ ಡಿನೋಟ್ ಮಾಡ್ತೇವೆ ಅಥವಾ ಮ್ಯೂ ಇಂದ ಡಿನೋಟ್ ಮಾಡ್ತೇವೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ. NL ಇಸ್ ಗಿವನ್. ಸೊ ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಅಂತ ಕೊಡ್ತಿದ್ದಾರೆ? 1 ಅಂತ ಹೇಳ್ತಿದ್ದಾರೆ ಅಲ್ವಾ? ಸೊ NL ಈಸ್ ಈಕ್ವಲ್ ಟು 1 ಅಂಡ್ ಎ ರೇ ಆಫ್ ಲೈಟ್ ಇಸ್ ಮೇಡ್ ಇನ್ಸಿಡೆಂಟ್ ಆನ್ ಇಟ್. ಆ ಪ್ರಿಸಮ್ ಮೇಲೆ ಏನ್ ಮಾಡ್ತಾ ಇದ್ದಾರೆ? ಲೈಟ್ ರೇ ಅನ್ನ ಇನ್ಸಿಡೆಂಟ್ ಮಾಡ್ತಾ ಇದ್ದಾರೆ. ದೆನ್ ಡಿವಿಯೇಷನ್ ಎಷ್ಟಾಗತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಡಿವಿಯೇಷನ್ ಈಸ್, ಹಿಯರ್ ಡಿವಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ನಾವ್ ಏನ್ ಮಾಡ್ತೇವೆ? ಜನರಲಿ ಡಿವಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಜಸ್ಟ್ ಇದನ್ನ ಡ್ರಾ ಮಾಡ್ಲಿಕ್ಕೆ ಅಂತ ರಬ್ ಮಾಡ್ತಾ ಇದ್ದೇನೆ. ಸೊ ಡಿವಿಯೇಷನ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ? ಲಾಸ್ಟ್ ಕ್ಲಾಸ್ ಗಳಲ್ಲೆಲ್ಲ ನೋಡಿದ್ವಿ ನಾವು, ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ಅಲ್ವಾ? ಸೊ ಹಿಯರ್ ದರ್ ಇಸ್ ಅ ರೇ, ಇಲ್ಲೊಂದು ಇನ್ಸಿಡೆಂಟ್ ರೇ, ಇದನ್ನ ಇನ್ಸಿಡೆಂಟ್ ರೇ ಅಂತ ಕರಿತೇವೆ. ಸೊ ಇಲ್ಲೇನಾಗತ್ತೆ? ಲೈಟ್ ರೇ, ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇರೆ ಇದೆ, ಇಲ್ಲಿ ಬೇರೆ ಇದೆ. ಅಂದ್ರೆ ಇದು ಡೆನ್ಸರ್ ಮೀಡಿಯಂ ಕಂಪೇರ್ಡ್ ಟು ದಿಸ್ ಒನ್. ಸೊ ದಿಸ್ ಒನ್ ಇಸ್ ದ ರೇರರ್ ಮೀಡಿಯಂ, ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇದೆ, ಇದು ಡೆನ್ಸರ್ ಮೀಡಿಯಂ ಅಲ್ವಾ? ಸೊ ವೆನ್ ಅ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಂ, ರೇರರ್ ಟು ಡೆನ್ಸರ್ ಮೀಡಿಯಂ ಟ್ರಾವೆಲ್ ಮಾಡಿದಾಗ ಏನಾಗುತ್ತೆ? ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ದ ವೆಲಾಸಿಟಿ ಆಫ್ ದ ಲೈಟ್ ರೇ ಡಿಕ್ರೀಸಸ್ ಅಂಡ್ ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಹೀಗೆ ಹೋಗೋ ಬದಲು ಅದೇನಾಗತ್ತೆ? ದಟ್ ಬೆಂಡ್ ಆಗತ್ತೆ ಅಲ್ವಾ? ಸೊ ಬೆಂಡ್ ಆಗಿ ಈ ರೀತಿ ಮೂವ್ ಆಗುತ್ತೆ. ಸೊ ಇಲ್ಲಿ ಬಂದಾಗ ಅಗೇನ್ ರಿಫ್ರಾಕ್ಷನ್ ಆಗುತ್ತೆ, ಯಾಕಂದ್ರೆ ಹಿಯರ್ ದ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ. ಸೊ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಇಲ್ಲಿ ನಾವು ನಾರ್ಮಲ್ ಹೇಳಿದ್ರೆ ಇಟ್ ಬೆಂಡ್ಸ್ ಅವೇ ಫ್ರಮ್ ದಿ ನಾರ್ಮಲ್. ಸೊ ಈ ಪಾಯಿಂಟ್ ಅಲ್ಲಿ ನಾರ್ಮಲ್ ಹೇಳಿದ್ರೆ ಹೀಗೆ ಬರುತ್ತೆ. ಸೊ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಈ ರೀತಿ ರಿಫ್ರಾಕ್ಷನ್ ಪ್ರೊಸೆಸ್ ಆಗತ್ತೆ. ಸೊ ಹಿಯರ್ ಡಿವಿಯೇಷನ್ ಅನ್ನ ನಾವು ಹೇಗೆ ಡಿನೋಟ್ ಮಾಡ್ತೇವೆ? ಆಂಗಲ್ ಆಫ್ ಡಿವಿಯೇಷನ್ ಅನ್ನ ಡಿನೋಟ್ ಮಾಡಬೇಕು ಅಂದ್ರೆ
ಜಸ್ಟ್ ಇಲ್ಲಿ. ಓಕೆ, ಸೊ ಇದು ಇನ್ಸಿಡೆಂಟ್ ರೇ. ಆಕ್ಚುಲಿ ಇಲ್ಲಿ ಪ್ರಿಸಮ್ ಇರ್ಲಿಲ್ಲ ಅಂದ್ರೆ ಲೈಟ್ ರೇ ಹೇಗೆ ಮೂವ್ ಆಗ್ಬೇಕಿತ್ತು, ಹೀಗೆ ಮೂವ್ ಆಗ್ಬೇಕಿತ್ತು ಅಲ್ವಾ. ಸೊ ಇದು ಇನ್ಸಿಡೆಂಟ್ ರೇದು ಡೈರೆಕ್ಷನ್. ಸೊ ಇಲ್ಲಿ ಪ್ರಿಸಮ್ ಇರೋದಕ್ಕೆ ದಿಸ್ ಲೈಟ್ ರೇ ಅಂಡರ್ಗೋಸ್ ರಿಫ್ರಾಕ್ಷನ್ ಡಬಲ್ ಟೈಮ್ಸ್, 2 ಸಾರಿ ರಿಫ್ರಾಕ್ಷನ್ ಆಗುತ್ತೆ ಮೀಡಿಯಂ ಚೇಂಜ್ ಆಗೋದಕ್ಕೆ. ಸೊ ಫೈನಲಿ ಇಟ್ ಮೂವ್ಸ್ ಇನ್ ದಿಸ್ ಡೈರೆಕ್ಷನ್. ಅಂದ್ರೆ ಇದನ್ನ ನಾವೇನಂತ ಕರಿತೇವೆ, ಎಮರ್ಜೆಂಟ್ ರೇ ಅಂತ ಕರಿತೇವೆ. ಸೊ ಇಲ್ಲಿ the angle between the direction of incident ray and the direction of emergent ray is known as delta. ಅದನ್ನ ನಾವು angle of deviation ಅಂತ ಕರಿತೇವೆ. ಓಕೆ, ಸೊ ಇಲ್ಲಿ ಕ್ವಶನ್ ಏನಿದೆ ಅಂತ ಚೆಕ್ ಮಾಡಿದ್ರೆ, if a small angled prism made of glass is immersed in a liquid of refractive index 1 and a ray of light is made incident on it, then first ಕ್ವಶನ್ ಏನಿದೆ, its deviation will be 0. ಡಿವಿಯೇಷನ್ 0 ಆಗತ್ತಾ? ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ 0 ಆಗೋದಿಲ್ಲ ಅಂದ್ರೆ, ಸೊ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ವೇರಿಯೇಷನ್ ಇದೆ. ಸೊ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್, ಡೆನ್ಸರ್ ಟು ಅಗೇನ್ ರೇರರ್. ಸೊ ಇಲ್ಲಿ ಡಿವಿಯೇಷನ್ ಆಗತ್ತೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಫರೆಂಟ್ ಇರೋದಕ್ಕೆ ಡಿವಿಯೇಷನ್ ಆಗತ್ತೆ. ಸೊ ದರ್ ಇಸ್ ಸಮ್ ಡಿವಿಯೇಷನ್. ಸೊ ಹಾಗಾಗಿ ಡಿವಿಯೇಷನ್ ವಿಲ್ ಬಿ 0 ಅನ್ನೋದು ರಾಂಗ್ ಆಗತ್ತೆ. ಸೊ ಇಟ್ ವಿಲ್ ಸಫರ್ ಟೋಟಲ್ ರಿಫ್ಲೆಕ್ಷನ್. ಟೋಟಲ್ ರಿಫ್ಲೆಕ್ಷನ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು, ವೆನ್ ವಿಲ್ ಬಿ ದ ಟೋಟಲ್ ರಿಫ್ಲೆಕ್ಷನ್ ಪ್ರೊಸೆಸ್ ಹ್ಯಾಪನ್ಸ್. ಯಾವಾಗ ಆಗತ್ತೆ ಟೋಟಲ್ ರಿಫ್ಲೆಕ್ಷನ್? ವೆನ್ ಅ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್, ಒಂದು ಕ್ರಿಟಿಕಲ್ ಆಂಗಲ್ ಹೇಳುವಾಗ ಹೇಳಿದ್ದೆ ನಾನು. ಸೊ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ. ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ. ಒಂದು ಪರ್ಟಿಕ್ಯುಲರ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಇದ್ರೆ, ಅಂದ್ರೆ if the angle of incidence is above the angle of critical angle, so aವಾಗ light ray again comes to the same medium. ರಿಫ್ರಾಕ್ಷನ್ ಆಗೋ ಬದಲು ಅಲ್ಲಿ ಏನಾಗತ್ತೆ, ರಿಫ್ಲೆಕ್ಷನ್ ಆಗತ್ತೆ. ಸೊ ಅಲ್ಲಿ 2 ಕಂಡೀಷನ್ಸ್ ಗಳು ಸ್ಯಾಟಿಸ್ಫೈ ಆಗ್ಬೇಕು. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ಬೇಕು ಅಂದ್ರೆ, ಥಿಯರಿಯಲ್ಲಿ ಕಲಿತೀರಿ ನೀವು ರೇ ಆಪ್ಟಿಕ್ಸ್ ಅಲ್ಲಿ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ಬೇಕು ಅಂದ್ರೆ ಲೈಟ್ ರೇ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ and angle of incidence must be greater than critical angle. So ಇಲ್ಲಿ ಡೆನ್ಸರ್ ಟು ರೇರರ್ ಮೀಡಿಯಂ, ಇಲ್ಲಿ ರೇರರ್ ಟು ಡೆನ್ಸರ್ ಇದೆ, ಡೆನ್ಸರ್ ಟು ರೇರರ್ ಇದೆ. ಬಟ್ ಆದ್ರೆ ಸೊ ಈ ಕೇಸಲ್ಲಿ ಹಾಗಾಗಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗೋದಿಲ್ಲ. ಇನ್ನು ದ ಎಮರ್ಜೆಂಟ್ ರೇ ಇಸ್ ಬೆಂಟ್ ಟುವರ್ಡ್ಸ್ ದ ಎಡ್ಜ್ ಆಫ್ ದ ಪ್ರಿಸಮ್. ಎಮರ್ಜೆಂಟ್ ರೇ ಏನಾಗ್ಬೇಕು, ಎಡ್ಜ್ ಆಫ್ ದ ಪ್ರಿಸಮ್ ಅಂದ್ರೆ ಈ ಸೈಡ್ ಅಲ್ಲಿ ಬೆಂಡ್ ಆಗ್ಬೇಕು. ಸೊ ಹೀಗೆ ಹೋಗ್ಬೇಕು ಅಂತಿದ್ದಾರೆ ಅವರು. ಸೊ ಆ ಕಂಡೀಷನ್ ಪಾಸಿಬಲ್ ಇದೆಯಾ? ಇಲ್ಲ ಅಲ್ವಾ. ಯಾಕಂದ್ರೆ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್, ಎಮರ್ಜೆಂಟ್ ರೇ ಏನಾಗತ್ತೆ, ಎಮರ್ಜೆಂಟ್ ರೇ ಹೇಗೆ ಟ್ರಾವೆಲ್ ಆಗತ್ತೆ, ಇಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ. ಸೊ ವೆನ್ ಅ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ, ಸೊ ಡೆನ್ಸರ್ ಟು ರೇರರ್ ಮೀಡಿಯಂ ಅಲ್ಲಿ ಏನಾಗತ್ತೆ, ಸಪೋಸ್ ದಿಸ್ ಇಸ್ ದ ನಾರ್ಮಲ್ ಹೇಳಿದ್ರೆ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗತ್ತೆ. ಸೊ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್ ಅಲ್ವಾ. ಸೊ ಇದೇನಾಗುತ್ತೆ, ಅವೇ ಫ್ರಮ್ ದ ನಾರ್ಮಲ್. ಯಾಕಂದ್ರೆ ರೇರರಿಗೆ ಬಂದಾಗ ಸ್ಪೀಡ್ ಆರ್ ವೆಲಾಸಿಟಿ ಆಫ್ ದ ಲೈಟ್ ಇನ್ಕ್ರೀಸಸ್. ಸೊ ಹಾಗಾಗಿ ಬೆಂಡ್ಸ್ ಅವೇ ಫ್ರಮ್ ದಿ ನಾರ್ಮಲ್. ಸೊ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್ ಅಂದ್ರೆ ಇಟ್ ದ ಎಮರ್ಜೆಂಟ್ ರೇ ಇಸ್ ಬೆಂಡ್ ಟುವರ್ಡ್ಸ್ ದ ಎಡ್ಜ್ ಆಫ್ ದ ಪ್ರಿಸಮ್ ಅನ್ನೋದು ನಾಟ್ ಕರೆಕ್ಟ್ ಅಲ್ವಾ. ಸೊ ಇನ್ನು ಉಳಿದಿದ್ದು ಯಾವುದು, ಸೊ ದ ಎಮರ್ಜೆಂಟ್ ರೇ ಇಸ್ ಬೆಂಡ್ ಟುವರ್ಡ್ಸ್ ದ ಬೇಸ್ ಆಫ್ ದ ಪ್ರಿಸಮ್. ಸೊ ಇದು ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಈ ಎಮರ್ಜೆಂಟ್ ರೇ ಇದು ಬೇಸ್ ಆಫ್ ದ ಪ್ರಿಸಮ್ ಇದೆ, ಆ ಕಡೆಗೆ ಬೆಂಡ್ ಆಗತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ಓಕೆ, ಸೊ ಡಬಲ್ ರಿಫ್ರಾಕ್ಷನ್ ಆಗಿ ಹೇಗೆ ರೇರರ್ ಟು ಡೆನ್ಸರ್ ಮೂವ್ ಆದಾಗ ಏನಾಗತ್ತೆ ಅಂತ ನಾವಿಲ್ಲಿ ತಿಳ್ಕೋಬೇಕು ಅಷ್ಟೇ. ಸೊ ಈ ಕ್ವಶನ್ ಅನ್ನ ಸಾಲ್ವ್ ಮಾಡುವಾಗ ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ, 8ನೇ ಕ್ವಶನ್ಗೆ ಹೋಗೋಣ. ಓಕೆ, ಸೊ ದಿಸ್ ಅಬೌಟ್ ದಿ ಟೆಲಿಸ್ಕೋಪ್, ಸಿಂಪಲ್ ಒನ್. ಅಗೇನ್ ಸಮ್ ಇನ್ಸ್ಟ್ರೂಮೆಂಟ್ಸ್ ಆರ್ ಬೇಸ್ಡ್ ಆನ್, ಇನ್ಸ್ಟ್ರೂಮೆಂಟ್ಸ್ ಯಾವುದ್ರ ಮೇಲೆ ವರ್ಕ್ ಆಗತ್ತೆ ಅಂದ್ರೆ ರೇ ಆಪ್ಟಿಕ್ಸ್ ನ ಥಿಯರಿಯ ಮೇಲೆ ವರ್ಕ್ ಆಗತ್ತೆ. ಸೊ ಹಿಯರ್ ಇನ್ ದಟ್ ದ ಟೆಲಿಸ್ಕೋಪ್ ಇಸ್ ಒನ್. ಸೊ ನಮ್ಮ ಹ್ಯೂಮನ್ ಐ ಇರ್ಬೋದು, ದಟ್ ಈಸ್ ಆಲ್ಸೋ ಎನ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್. ಸೊ ಅಥವಾ ಮೈಕ್ರೋಸ್ಕೋಪ್, ನೀವು ಬಯಾಲಜಿ ಫಿಸಿಕ್ಸ್ ಗಳಲ್ಲಿ ಯೂಸ್ ಮಾಡುವಂತ ಮೈಕ್ರೋಸ್ಕೋಪ್ ಇರ್ಬೋದು. ಸೊ ಅಥವಾ ಟೆಲಿಸ್ಕೋಪ್ ಇರ್ಬೋದು. ಸೊ ಅವೆಲ್ಲ ಏನಾಗುತ್ತೆ, ದೇ ಆರ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ರೇ ಆಪ್ಟಿಕ್ಸ್. ಯಾಕಂದ್ರೆ
ಸೊ ಅಲ್ಲಿ ನಾವ್ ಏನ್ ಯೂಸ್ ಮಾಡ್ತೇವೆ, ಲೆನ್ಸಸ್ ಗಳನ್ನ ಯೂಸ್ ಮಾಡ್ತೇವೆ ಅಲ್ವಾ. ಲೆನ್ಸ್ ಅಥವಾ ಮಿರರ್ಸ್, ಲೆನ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಆಬ್ಜೆಕ್ಟ್ ದೊಡ್ಡದಾಗಿ ಕಾಣ್ಲಿಕ್ಕೆ, ಚಿಕ್ಕದಾಗಿ ಕಾಣ್ಲಿಕ್ಕೆ ನಾವು ಯೂಸ್ ಮಾಡುವಂತದ್ದು ಯಾವುದು, ಲೆನ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಸೊ ಹಾಗಾಗಿ ಇನ್ ದಿಸ್ ವೇ ದ ಟೆಲಿಸ್ಕೋಪ್ ಇಸ್ ಆಲ್ಸೋ ಒನ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ವಿಚ್ ಇಸ್ ಬೇಸ್ಡ್ ಆನ್ ದಿ ಯಾವ್ದ್ರ ಮೇಲೆ, ಥಿಯರಿ ಆಫ್ ರೇ ಆಪ್ಟಿಕ್ಸ್. ಓಕೆ, ಸೊ ಕ್ವಶನ್ ಏನಿದೆ ಅಂದ್ರೆ, ಇಫ್ ದ ಟೆಲಿಸ್ಕೋಪ್ ಇಸ್ ರಿವರ್ಸ್ಡ್, ಕ್ವಶನ್ ಏನಿದೆ, if the telescope is reversed, that is seen from the objective side. So ಆವಾಗ ಏನಾಗುತ್ತೆ, object will appear very small, object will appear very large, there will be no effect on the image formed by the telescope, image will be slightly greater than the earlier one ಅಂತಿದೆ. ಇದು ಕ್ವಶನ್. ಓಕೆ, ಸೊ ಈ ಕ್ವಶನ್ ಅನ್ನ ನೋಡಿದ್ರೆ, if the telescope is reversed, ಜನರಲಿ ಟೆಲಿಸ್ಕೋಪ್ ಅನ್ನ ಯಾಕೆ ಯೂಸ್ ಮಾಡ್ತೇವೆ, ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ಇರ್ಬೋದು, ಅಥವಾ ಟೆಲಿಸ್ಕೋಪ್ ಅನ್ನ ಯಾಕೆ ಯೂಸ್ ಮಾಡ್ತೇವೆ ಅಂದ್ರೆ ನಾವು ಟು ಸಿ ದ ಡಿಸ್ಟೆಂಟ್ ಆಬ್ಜೆಕ್ಟ್ಸ್, ತುಂಬಾ ದೂರದಲ್ಲಿರುವಂತ ಆಬ್ಜೆಕ್ಟ್ಸ್ ನಮ್ಗೆ ಕ್ಲಿಯರ್ ಆಗಿ ಕಾಣ್ಲಿಕ್ಕೆ ನಾವು ಏನ್ ಯೂಸ್ ಮಾಡ್ತೇವೆ, ಟೆಲಿಸ್ಕೋಪ್ ಅನ್ನ ಯೂಸ್ ಮಾಡ್ತೇವೆ ಅಲ್ವಾ. ಸೊ ಟೆಲಿಸ್ಕೋಪ್ ಅಲ್ಲಿ ಜನರಲಿ ದೇರ್ ಆರ್ ಟೂ ಲೆನ್ಸಸ್, ಒಂದು ಆಬ್ಜೆಕ್ಟಿವ್ ಲೆನ್ಸ್, ಇನ್ನೊಂದು ಐ ಪೀಸ್ ಅಂತ ಕರಿತೇವೆ. ಎರಡು ಲೆನ್ಸ್ ಗಳನ್ನ ಯೂಸ್ ಮಾಡ್ತೇವೆ, ಕಂಪೌಂಡ್ ಲೆನ್ಸಸ್ ಗಳನ್ನ, ಒಂದು ಆಬ್ಜೆಕ್ಟಿವ್, ಇನ್ನೊಂದು ಐ ಪೀಸ್. ಓಕೆ, ಸೊ ಆಬ್ಜೆಕ್ಟಿಗೆ ಹತ್ರ ಇರುವಂತದ್ದು ಆಬ್ಜೆಕ್ಟಿವ್ ಲೆನ್ಸ್, ಇನ್ನೊಂದು ಐ ಪೀಸ್ ಅನ್ನೋದು ನಮ್ಮ ಕಣ್ಣಿಗೆ ಹತ್ರ ಇರುವಂತದ್ದು ಐ ಪೀಸ್ ಆಗತ್ತೆ. ಸೊ ಮೈಕ್ರೋಸ್ಕೋಪ್ ಅಲ್ಲೂ ಸೇಮ್ ಆಬ್ಜೆಕ್ಟಿವ್ ಅಂಡ್ ಐ ಪೀಸ್ ಅನ್ನ ಯೂಸ್ ಮಾಡ್ತೇವೆ ನಾವು. ಓಕೆ, ಸೊ ಇಯರ್ ದ ಕ್ವಶನ್ ಇಸ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಮತ್ತೆ ಐ ಪೀಸಿನ ಫೋಕಲ್ ಲೆಂತ್ ಮೇಲೆ ಈ ಕ್ವಶನ್ ಬೇಸ್ಡ್ ಆಗಿದೆ. ಸೊ ಇಫ್ ದ ಟೆಲಿಸ್ಕೋಪ್ ಇಸ್ ರಿವರ್ಸ್ಡ್, ಇಲ್ಲಿ ನಾವು ಐ ಪೀಸ್ ಇಂದ ನೋಡ್ಬೇಕು, ಅದ್ರ ಬದಲು ಏನ್ ಮಾಡಿದ್ರೆ, ರಿವರ್ಸ್ ಮಾಡಿದೇವೆ ಅಂದ್ರೆ, ಇಫ್ ದಟ್ ಇಸ್ ಸೀನ್ ಫ್ರಮ್ ದ ಆಬ್ಜೆಕ್ಟಿವ್ ಸೈಡ್. ಓಕೆ, ಸೊ ಇಲ್ಲೊಂದು ಲೆನ್ಸ್ ಅನ್ನ ಯೂಸ್ ಮಾಡಿದ್ದೇವೆ, ಇದು ಆಬ್ಜೆಕ್ಟಿವ್ ಲೆನ್ಸ್, ಇದು ಐ ಪೀಸ್ ಆಗಿದ್ರೆ ಇಲ್ಲಿ ಆಬ್ಜೆಕ್ಟ್ ಇರತ್ತೆ. ಓಕೆ, ಸೊ ನಾವು ಇದನ್ನ ರಿವರ್ಸ್ ಮಾಡಿದ್ರೆ ಏನಾಗತ್ತೆ ಅಂತ ಕ್ವಶನ್. ಸೊ ಇಲ್ಲಿಂದ ನೋಡೋ ಬದಲು ಇಫ್ ವಿ ಸಿ ಥ್ರೂ ದಿಸ್ ಆಬ್ಜೆಕ್ಟಿವ್ ಸೈಡ್ ಅಂದ್ರೆ ರಿವರ್ಸ್ ಮಾಡಿದ್ರೆ, ಸೊ ಅವಾಗ ಏನಾಗತ್ತೆ, ಟೆಲಿಸ್ಕೋಪ್ ಯೂಸ್ ಮಾಡೋದು ಯಾಕೆ, ಇರೋ ಆಬ್ಜೆಕ್ಟ್, ದೂರದಲ್ಲಿರೋ ಆಬ್ಜೆಕ್ಟ್ ಕ್ಲಿಯರ್ ಆಗಿ ಕಾಣೋದಕ್ಕೆ. ಆವಾಗ ಆಬ್ಜೆಕ್ಟ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾವು ಬರಿಬೇಕು ಇಲ್ಲಿ. ಓಕೆ, ಸೊ ಇನ್ ಕೇಸ್ ಆಫ್ ಟೆಲಿಸ್ಕೋಪ್, ಟೆಲಿಸ್ಕೋಪ್ ಅಲ್ಲಿ ಏನಾಗತ್ತಂದ್ರೆ, ದ ಆಬ್ಜೆಕ್ಟಿವ್, ದ ಮ್ಯಾಗ್ನಿಫಿಕೇಶನ್ ಈಸ್ ಈಕ್ವಲ್ ಟು, ಎಷ್ಟು ಮ್ಯಾಗ್ನಿಫೈ ಆಗತ್ತೆ ಅನ್ನೋದು, ದ ಮ್ಯಾಗ್ನಿಫಿಕೇಶನ್ ಈಸ್ ಈಕ್ವಲ್ ಟು m ಈಸ್ ಈಕ್ವಲ್ ಟು, ದರ್ ಇಸ್ ಅ ಒನ್ ಇಕ್ವೇಶನ್, m ಈಸ್ ಈಕ್ವಲ್ ಟು f0 by fe ಅಂತ ಬರೀಬಹುದು ಜನರಲ್. ಓಕೆ, ಸೊ ಹಿಯರ್ f0 ರಿಪ್ರೆಸೆಂಟ್ಸ್, f0 ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಅನ್ನ ರಿಪ್ರೆಸೆಂಟ್ ಮಾಡತ್ತೆ, ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಆಗತ್ತೆ. ಅಂಡ್ ಎಫ್ ಇ ಅನ್ನೋದು ಫೋಕಲ್ ಲೆಂತ್ ಆಫ್ ಐ ಪೀಸ್ ಆಗತ್ತೆ. ಸೊ ಅಂದ್ರೆ ಲೆನ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೇವೆ, ಆ ಲೆನ್ಸಿನ ಫೋಕಲ್ ಲೆಂತ್ ಅನ್ನ ರಿಪ್ರೆಸೆಂಟ್ ಮಾಡತ್ತೆ. ಸೊ ಇದು ಮ್ಯಾಗ್ನಿಫಿಕೇಶನ್. ಸಪೋಸ್ ನಾವು ಇದನ್ನ ರಿವರ್ಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಈಗ ನಾವು ಟೆಲಿಸ್ಕೋಪ್ ಅನ್ನ ರಿವರ್ಸ್ ಮಾಡಿದ್ವಿ ಅಂತಂದ್ರೆ ಅವಾಗ ಏನಾಯ್ತು, ಎಮ್ ಡ್ಯಾಶ್ ಈಸ್ ಈಕ್ವಲ್ ಟು, ನಾವು ಹೇಗೆ ಬರೀಬಹುದು, ಎಮ್ ಡ್ಯಾಶ್ ಈಸ್ ಈಕ್ವಲ್ ಟು ಮ್ಯಾಗ್ನಿಫಿಕೇಶನ್ ಈಸ್ ಈಕ್ವಲ್ ಟು 1/m ಆಗತ್ತೆ ಅಲ್ವಾ. ಸೊ 1/m ಆಯ್ತಂದ್ರೆ ಎಫ್ ಇ ಬೈ f0 ಆಯ್ತು. ಸೊ ಈ ಕೇಸಲ್ಲಿ ರಿವರ್ಸ್ ಮಾಡಿದಾಗ ದಿಸ್ ಇಸ್ ಎಫ್ ಇ ಬೈ f0. ಸೊ ಈಗ ಏನಾಗತ್ತಂದ್ರೆ, ಜನರಲಿ ಏನಿರುತ್ತೆ, ಮ್ಯಾಗ್ನಿಫಿಕೇಶನ್ ಜಾಸ್ತಿ ಇರಬೇಕು ಅಂದ್ರೆ, ಮ್ಯಾಗ್ನಿಫಿಕೇಶನ್ ಮೋರ್ ಯಾವಾಗ, f0 ವ್ಯಾಲ್ಯೂ ಇಸ್ ಹೈ. ಸೊ ನ್ಯೂಮರೇಟರ್ ವ್ಯಾಲ್ಯೂ ಹೈ ಇದ್ದು ಡಿನಾಮಿನೇಟರ್ ವ್ಯಾಲ್ಯೂ ಕಡಿಮೆ ಇದ್ರೆ ಅವಾಗ ಏನಾಗತ್ತೆ, ಎಮ್ ಇಸ್ ಮೋರ್ ಅಲ್ವಾ. ಸೊ ಬಟ್ ಈ ಕೇಸಲ್ಲಿ ಏನಾಯ್ತು, ಮ್ಯಾಗ್ನಿಫಿಕೇಶನ್ ಮಾಡಿದಾಗ ನಾವು ಇದರ ಲೆನ್ಸಸ್ ಗಳನ್ನೇನು ಚೇಂಜ್ ಮಾಡಿಲ್ಲ, ಬಟ್ ಇಲ್ಲಿ ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಲೆಸ್ ದೆನ್ ಡಿನಾಮಿನೇಟರ್ ವ್ಯಾಲ್ಯೂ ಆಯ್ತು ಅಲ್ವಾ ಈ ಕೇಸಲ್ಲಿ. ಯಾಕಂದ್ರೆ ಎಫ್ ಇ ಇಸ್ ಲೆಸ್ ದೆನ್ f0 ಆಯ್ತು, ಯಾಕಂದ್ರೆ ಮ್ಯಾಗ್ನಿಫಿಕೇಶನ್ ಇಸ್ 1/m ಅಂತ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ಈ ಕೇಸಲ್ಲಿ ಎಮ್ ಡ್ಯಾಶ್ ವಿಲ್ ಬಿ ಲೆಸ್, ಎಮ್ ಡ್ಯಾಶ್ ವ್ಯಾಲ್ಯೂ ಏನಾಗುತ್ತೆ, ಲೆಸ್ ಆಗುತ್ತೆ, ಯಾಕಂದ್ರೆ ಡಿನಾಮಿನೇಟರ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ನ್ಯೂಮರೇಟರ್ ವ್ಯಾಲ್ಯೂ. ಸೊ ಹಾಗಾಗಿ ಫೈನಲ್ ಆನ್ಸರ್ ಏನಾಗ್ಬಿಡತ್ತೆ, ಎಮ್ ಡ್ಯಾಶ್ ಕಡಿಮೆ ಆಗುತ್ತೆ. ಎಮ್ ಡ್ಯಾಶ್ ಕಡಿಮೆ ಆಯ್ತಂದ್ರೆ ಮ್ಯಾಗ್ನಿಫಿಕೇಶನ್ ಮೋರ್ ಇದ್ರೆ, ಮ್ಯಾಗ್ನಿಫಿಕೇಶನ್ ಅನ್ನೋದು ರೇಷಿಯೋ ಆಫ್ ಸೈಜ್ ಆಫ್ ದ ಇಮೇಜ್ ಟು ದ ಸೈಜ್ ಆಫ್ ದ ಆಬ್ಜೆಕ್ಟ್ ಅನ್ನ ಕೊಡುತ್ತೆ. ಅಂದ್ರೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ, ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ಅನ್ನೋದು, ಇಮೇಜ್ ಎಷ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ಅನ್ನೋದು ಡಿಪೆಂಡ್ಸ್ ಆನ್ ದ
ಎಂ ವ್ಯಾಲ್ಯೂ, ಮ್ಯಾಗ್ನಿಫಿಕೇಶನ್ ವ್ಯಾಲ್ಯೂ. ಓಕೆ, ಸೊ ಈ ಕೇಸಲ್ಲಿ ಇದನ್ನ ರಿವರ್ಸ್ ಮಾಡಿದಾಗ ಏನಾಗಬೇಕು? ಆಬ್ಜೆಕ್ಟ್ ವಿಲ್ ಅಪಿಯರ್ ವೆರಿ ಸ್ಮಾಲ್. ಮ್ಯಾಗ್ನಿಫಿಕೇಶನ್ ಕಡಿಮೆ ಆಯ್ತು ಅಂದ್ರೆ ಅರ್ಥ ಏನು? ಆಬ್ಜೆಕ್ಟ್ ಚಿಕ್ಕದಾಗಿ ಕಾಣಿಸುತ್ತೆ, ಅಂದ್ರೆ ಆಬ್ಜೆಕ್ಟ್ ವಿಲ್ ಅಪಿಯರ್ ವೆರಿ ಸ್ಮಾಲ್ ಆಗುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಆಯ್ತು. ಓಕೆ, ಸೊ ಉಳಿದಿದ್ದು ಯಾವುದು ಕರೆಕ್ಟ್ ಆಗೋದಿಲ್ಲ. ದಿಸ್ ಒನ್ ಇಸ್ ದ ಕರೆಕ್ಟ್. ಉಳಿದಿದ್ದೇನಿದೆ? ಆಬ್ಜೆಕ್ಟ್ ವಿಲ್ ಅಪಿಯರ್ ವೆರಿ ಲಾರ್ಜ್. ಲಾರ್ಜ್ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನ್ಯೂಮರೇಟರ್ ವ್ಯಾಲ್ಯೂ ಇಸ್ ಲೆಸ್. So no effect, there will be no effect on the image formed by the telescope. This is also not possible. Okay, so greater ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? So this one is the correct answer. ಹಾಗಾಗಿ ಆಪ್ಷನ್ ಎ is the correct answer. ಇದೇ ರೀತಿಯಲ್ಲಿ ಇನ್ನೊಂದು ಕ್ವಶನ್ ಕೂಡ ನೋಡಬಹುದು, ಸೇಮ್ ಅದೇ ಬೇಸ್ಡ್ ಮೇಲೆ. ಸೊ ಹಾಗಾಗಿ 8 ಅಂತಾನೆ ಹಾಕಿದ್ದೇನೆ ನಾನು. ಇನ್ ಅನ್ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್, ಸೇಮ್ ಕ್ವಶನ್ ಇದು. ದ ಫೋಕಲ್ ಲೆನ್ಸ್ ಆಫ್ ಆಬ್ಜೆಕ್ಟಿವ್ ಅಂಡ್ ಐಪೀಸ್ ಶುಡ್ ರೆಸ್ಪೆಕ್ಟಿವ್ಲಿ ಬಿ. ಸೊ ಇಟ್ ಇಸ್ ಬೇಸ್ಡ್ ಆನ್ ಅಗೇನ್ ಸೇಮ್ ಫಾರ್ಮುಲಾ. ಎಂ ಈಸ್ ಈಕ್ವಲ್ ಟು ಏನಾಗುತ್ತೆ ಈ ಕೇಸಲ್ಲಿ? ದೇ ಆರ್ ಸಿಮಿಲರ್ ಟು ಈಚ್ ಅದರ್. ಸೊ ಹಾಗಾಗಿ ಮ್ಯಾಗ್ನಿಫಿಕೇಶನ್ ಅನ್ನ ತಗೊಂಡ್ರೆ ಟೆಲಿಸ್ಕೋಪ್ ಅಲ್ಲಿ ಎಂ ಈಸ್ ಈಕ್ವಲ್ ಟು ಎಫ್ ನಾಟ್ ಡಿವೈಡ್ ಬೈ ಎಫ್ ಇ ಅಂತ ಇದೆ. ಎಫ್ ನಾಟ್ ಬೈ ಎಫ್ ಇ, ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಡಿವೈಡ್ ಬೈ ಫೋಕಲ್ ಲೆಂತ್ ಆಫ್ ದಿ ಐ ಪೀಸ್ ಅಂತ ಆಯ್ತು. ಸೊ ಹಿಯರ್ ಫೋಕಲ್ ಲೆಂತ್ಸ್ ಆಫ್ ಆಬ್ಜೆಕ್ಟಿವ್ ಅಂಡ್ ಐ ಪೀಸ್ ಶುಡ್ ರೆಸ್ಪೆಕ್ಟಿವ್ಲಿ. ನಮಗೆ ಇಮೇಜ್ ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ಹೇಗಿರ್ಬೇಕು? ಫೋಕಲ್ ಲೆಂತ್ಸ್ ಹೇಗಿರ್ಬೇಕು? ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಈಸ್ ಲಾರ್ಜ್ ಇರಬೇಕು ಅಲ್ವಾ? ಸೊ ಫೋಕಲ್ ಲೆಂತ್ ಆಫ್ ದ ನ್ಯೂಮರೇಟರ್ ವ್ಯಾಲ್ಯೂ ಲಾರ್ಜ್ ಇರಬೇಕು, ಅಂಡ್ ಫೋಕಲ್ ಲೆಂತ್ ಆಫ್ ಐ ಪೀಸ್ ಏನಿರ್ಬೇಕು? ಸ್ಮಾಲ್ ಇರಬೇಕು. ಕರೆಕ್ಟಾ? ಸೊ ಅಂದ್ರೆ ದಟ್ ಮೀನ್ಸ್ ದ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಇಸ್ ಗ್ರೇಟರ್ ದೆನ್, ಜಾಸ್ತಿ ಇರಬೇಕು, ಫೋಕಲ್ ಲೆಂತ್ ಆಫ್ ಐ ಪೀಸ್ ಇಸ್ ಸ್ಮಾಲ್ ಇರಬೇಕು. ಅಂದ್ರೆ ಯಾವುದು ಸರಿಯಾದ ಆನ್ಸರ್ ಆಗತ್ತೆ? ಆಪ್ಷನ್ ಎ. ಫೋಕಲ್ ಲೆಂತ್ಸ್ ಆಫ್ ಆಬ್ಜೆಕ್ಟಿವ್ ಲಾರ್ಜ್ ಇರಬೇಕು, ಐ ಪೀಸ್ ಏನಿರಬೇಕು? ಸ್ಮಾಲ್ ಇರಬೇಕು. ಸೊ ಹಾಗಾಗಿ ಎರಡನ್ನು 8 ಅಂತ ಸೇರಿಸಿದೆ ನಾನಿಲ್ಲಿ. ಸೊ ದೇ ಆರ್ ಸಿಮಿಲರ್ ಟು ಈಚ್ ಅದರ್. ಓಕೆ, so next we move to the next question. Again it is also almost similar to that one, telescope based question. The magnifying power of an astronomical telescope can be increased. So ನಾವು ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ಅನ್ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ಅನ್ನ ಹೇಗೆ ಇನ್ಕ್ರೀಸ್ ಮಾಡಬಹುದು ಅನ್ನೋದು ಕ್ವಶನ್. ಸೊ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಆಕ್ಚುಯಲ್ ಎಕ್ಸ್ಪ್ರೆಷನ್ ಏನಿದೆ ಅಂದ್ರೆ ಮ್ಯಾಗ್ನಿಫಿಕೇಶನ್ ಗೆ ಎಂ ಈಸ್ ಈಕ್ವಲ್ ಟು, ಜಸ್ಟ್ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು, ಎಫ್ ನಾಟ್ ಬೈ ಎಫ್ ಇ ಇಂಟು 1 ಪ್ಲಸ್ ಎಫ್ ಇ ಬೈ ಡಿ ಅಂತ ಇದೆ. ಇದು ಆಕ್ಚುಯಲ್ ಎಕ್ಸ್ಪ್ರೆಷನ್. ಸೊ ಹಿಯರ್ ಡಿ ರಿಪ್ರೆಸೆಂಟ್ಸ್ ಲೀಸ್ಟ್ ಡಿಸ್ಟೆನ್ಸ್ ಆಫ್ ದಿ ಕ್ಲಿಯರ್ ವಿಷನ್. ಅಂದ್ರೆ ನಮ್ಮ ಕಣ್ಣಿಗೆ ನಾವು ಎಷ್ಟು ದೂರದಲ್ಲಿ ಹಿಡಿದ್ರೆ ಆಬ್ಜೆಕ್ಟ್ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಅದನ್ನ ನಾವು ಡಿ ಅಂತ ಡಿನೋಟ್ ಮಾಡ್ತೇವೆ. ಓಕೆ, ಸೊ ಜನರಲಿ ನಾವ್ ಏನ್ ಮಾಡ್ತೇವೆ ಅಂದ್ರೆ ಈ ಇಕ್ವೇಶನ್ ಅನ್ನ ಬರೆಯುವಾಗ, ಸೊ ಇದರ ವ್ಯಾಲ್ಯೂ ಏನು ಇಫೆಕ್ಟ್ ಆಗೋದಿಲ್ಲ ಅಂತ ಮ್ಯಾಗ್ನಿಫಿಕೇಶನ್ ಗೆ ಇದೇ ವ್ಯಾಲ್ಯೂ ಅನ್ನ, ಈ ಎಕ್ಸ್ಪ್ರೆಷನ್ ಅನ್ನ ತಗೊಂಡ್ಬಿಡ್ತೇವೆ. ಸೊ ಎಂ ಈಸ್ ಈಕ್ವಲ್ ಟು ಎಫ್ ನಾಟ್ ಬೈ ಎಫ್ ಇ ಅಂತ. ಓಕೆ, ಸೊ ಈ ಕೇಸಲ್ಲಿ ಅಗೇನ್ ಮ್ಯಾಗ್ನಿಫೈಯಿಂಗ್ ಪವರ್ ಅನ್ನ ನಾವು ಹೇಗೆ ಇನ್ಕ್ರೀಸ್ ಮಾಡಬಹುದು? 4 ಕೇಸ್ಗಳನ್ನ, ಡಿಫರೆಂಟ್ ಕೇಸಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಚೆಕ್ ಮಾಡ್ಬೇಕಿದೆ. ಸೊ ನಮ್ಗೆ ಜನರಲಿ ಇಫ್ ವಿ ಲುಕ್ ಅಟ್ ದಿಸ್ ಇಕ್ವೇಶನ್, ಈ ಇಕ್ವೇಶನ್ ಅನ್ನ ನೋಡಿದ್ರೆ ಈ ಇಕ್ವೇಶನ್ ಇಂದ ಏನ್ ಹೇಳ್ಬಹುದು? ಎಂ ವಿಲ್ ಬಿ ಲಾರ್ಜ್. ಎಂ ಜಾಸ್ತಿ ಇರತ್ತೆ. ಯಾವಾಗ ಎಂ ಜಾಸ್ತಿ ಇರತ್ತೆ? ವೆನ್ ಎಫ್ ನಾಟ್ ಈಸ್ ಲಾರ್ಜ್ ಅಲ್ವಾ? ಎಫ್ ನಾಟ್ ಏನ್ ಮಾಡಬಹುದು? ಇನ್ಕ್ರೀಸ್ ಮಾಡಬಹುದು. ಎಂ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಒಂದು ಎಫ್ ನಾಟ್ ಅನ್ನ ಇನ್ಕ್ರೀಸ್ ಮಾಡಬಹುದು, ಇನ್ನೊಂದು ಎಫ್ ಇ ಅನ್ನ ಡಿಕ್ರೀಸ್ ಮಾಡಬಹುದು. ಓಕೆ, ಇವೆರಡು ಆಪ್ಷನ್ಗಳು ಎಲ್ಲಿದೆ ಅಂತ ಚೆಕ್ ಮಾಡ್ತಾ ಹೋದ್ರೆ ಆಯ್ತು. ಬೈ ದ ಮ್ಯಾಗ್ನಿಫೈಯರ್ ಆಫ್ ಅನ್ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಇಫ್ ವಿ ಇನ್ಕ್ರೀಸ್ ದ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟ್. ಸೊ ದಿಸ್ ಒನ್ ಇಸ್ ದ ಕರೆಕ್ಟ್ ಅಲ್ವಾ? ಸೊ ಉಳಿದ ಆಪ್ಷನ್ ಗಳನ್ನು ಕೂಡ ಚೆಕ್ ಮಾಡಿ. ಇನ್ಕ್ರೀಸ್ ದ ಫೋಕಲ್ ಲೆಂತ್ ಆಫ್ ದ ಐ ಪೀಸ್. ಫೋಕಲ್ ಲೆಂತ್ ಆಫ್ ಐ ಪೀಸ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? ಡಿನಾಮಿನೇಟರ್ ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಡಿನಾಮಿನೇಟರ್ ವ್ಯಾಲ್ಯೂ ಜಾಸ್ತಿ ಆಯ್ತಂದ್ರೆ ಮ್ಯಾಗ್ನಿಫಿಕೇಶನ್ ಏನಾಗುತ್ತೆ? ಡಿಕ್ರೀಸ್ ಆಗತ್ತೆ. ಸೊ ಹಾಗಾಗಿ ಈ ಆಪ್ಷನ್ ಕರೆಕ್ಟ್ ಅಲ್ಲ.
ಇನ್ನೊಂದು ಡಿಕ್ರೀಸ್ ದ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್. ಅಗೇನ್ ನ್ಯೂಮರೇಟರ್ ವ್ಯಾಲ್ಯೂ ಅನ್ನ ಡಿಕ್ರೀಸ್ ಮಾಡೋದ್ರಿಂದ ಮ್ಯಾಗ್ನಿಫಿಕೇಶನ್ ಏನಾಗತ್ತೆ, ಡಿಕ್ರೀಸ್ ಆಗತ್ತೆ ಅಲ್ವಾ. ಸೊ ಹಾಗಾಗಿ ಅದು ಕೂಡ ಕರೆಕ್ಟ್ ಆಪ್ಷನ್ ಅಲ್ಲ. ಲಾಸ್ಟ್ ಒನ್ ಏನಿದೆ, ಡಿಕ್ರೀಸ್ ದ ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಅಂಡ್ ಅಟ್ ದ ಸೇಮ್ ಟೈಮ್ ಇನ್ಕ್ರೀಸ್ ದ ಫೋಕಲ್ ಲೆಂತ್ ಆಫ್ ದ ಐಪೀಸ್. ದಿಸ್ ಇಸ್ ಆಲ್ಸೋ ನಾಟ್ ಕರೆಕ್ಟ್. ಹಾಗಾಗಿ ಇದು ಇನ್ಕ್ರೀಸ್ ದ ಫೋಕಲ್ ಲೆಂತ್ ಆಫ್ ದಿ ಆಬ್ಜೆಕ್ಟಿವ್. ಸೊ ಹಾಗಾಗಿ ಇವು ಮೂರು ಕ್ವಶನ್ಸ್ ದೇ ಆರ್ ಬೇಸ್ಡ್ ಆನ್ ದಿ ಮ್ಯಾಗ್ನಿಫಿಕೇಶನ್ ಆಫ್ ಟೆಲಿಸ್ಕೋಪ್. ಈ ಇಕ್ವೇಶನ್ ಮೇಲೆ ಬೇಸ್ಡ್ ಆಗಿದೆ. ಸೊ ಇಕ್ವೇಶನ್ ಜಸ್ಟ್ ಈ ರೇಷಿಯೋ ನಿಮ್ಗೆ ಗೊತ್ತಿದ್ರೆ ಇದನ್ನ ಕರೆಕ್ಟ್ ಆಗಿ ಸಾಲ್ವ್ ಮಾಡಬಹುದು. ಸೊ ನೆಕ್ಸ್ಟ್ ಬರೋದು ದಿಸ್ ಒನ್ ಇಸ್ ಬೇಸ್ಡ್ ಆನ್ ಲೆನ್ಸ್. ಸೊ ಈ ಚಾಪ್ಟರ್ ಅಲ್ಲಿ ಸಮ್ ನ್ಯೂಮ್ಯಾರಿಕಲ್ಸ್ ಬಂದಿದೆ ಅಂದ್ರೆ ದೇ ಆರ್ ಬೇಸ್ಡ್ ಆನ್ ಲೆನ್ಸ್ ಫಾರ್ಮುಲಾ ಆದ್ಮೇಲೆ ಬರ್ತದೆ. ಸೊ ಲೆನ್ಸ್ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ ಅಲ್ಲಿಂದ ಬರುತ್ತೆ. ಸೊ ಈ ಕ್ವಶನ್ ಏನಿದೆಪ್ಪ ಅಂದ್ರೆ ಟೂ ಥಿನ್ ಲೆನ್ಸಸ್, ಒಳ್ಳೆ ಕ್ವಶನ್. ಟೂ ಥಿನ್ ಲೆನ್ಸಸ್ ಆಫ್ ಪವರ್ಸ್ 2D and 3D. ಏನ್ ಕೊಟ್ಟಿದ್ದಾರೆ, ಎರಡು ಲೆನ್ಸ್ ಗಳನ್ನ ಕೊಟ್ಟಿದ್ದಾರೆ ಆಫ್ ಪವರ್ಸ್ 2D and 3D. ಎಷ್ಟಿದೆ ಪವರ್ಸ್? P ಅಂತ ಡಿನೋಟ್ ಮಾಡ್ತೇವೆ. ಪವರ್ ಈಸ್ ಈಕ್ವಲ್ ಟು ಪ್ಲಸ್ 2D P1 ಅಂಡ್ P2 ಈಸ್ ಈಕ್ವಲ್ ಟು ಪ್ಲಸ್ 3D. ಕರೆಕ್ಟಾ? ಸೊ ಪವರ್ ಅನ್ನೋದು ಏನಾಗತ್ತೆ ಹೇಳಿ, ವಾಟ್ ಇಸ್ ಪವರ್? ಪವರ್ ಈಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಆಫ್ ದ ಲೆನ್ಸ್. ಪವರ್ ಈಸ್ ಈಕ್ವಲ್ ಟು 1/f. ಪವರ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಜನರಲಿ ನಮ್ಮ ಐ ಸೈಟ್ ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ, ಕರೆಕ್ಟ್ ಆಗಿದ್ರೆ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೇವೆ, ಲೆನ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಸೊ ಅಲ್ಲಿ ನಾವು ಹೇಳೋದು ಬೇರೆ ಬೇರೆ ಪವರ್ಸಿನ ಲೆನ್ಸ್ ಗಳನ್ನ, ನಮ್ಮ ಕಣ್ಣಿಗೆ ಸೆಟ್ ಆಗುವಂತ ಲೆನ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಅಲ್ಲಿ ಲೆನ್ಸಿನ ಫೋಕಲ್ ಲೆಂತ್ ಅನ್ನ ಮೆನ್ಷನ್ ಮಾಡೋದಿಲ್ಲ ಐ ಸರ್ಜನ್. ಸೊ ಅಲ್ಲಿ ಏನ್ ಮಾಡಿರ್ತಾರೆ, ಇನ್ ಟರ್ಮ್ಸ್ ಆಫ್ ಪವರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ಸೊ ಹಾಗಾಗಿ ಪವರ್ ಅನ್ನೋದು ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ 1/f ಆಗತ್ತೆ. ಇಟ್ ಈಸ್ ಮೆಜರ್ಡ್ ಇನ್ ಡಯಾಪ್ಟರ್ಸ್. ಅದರ ಯೂನಿಟ್ ಏನು? ಫೋಕಲ್ ಲೆಂತ್ ಸೆಂಟಿಮೀಟರ್ ಅಥವಾ ಮೀಟರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ. ಬಟ್ ಪವರ್ಸ್ ಅನ್ನ ಅದಕ್ಕೊಂದು ಪರ್ಟಿಕ್ಯುಲರ್ ಯೂನಿಟ್ ಇದೆ, ಡಯಾಪ್ಟರ್ ಅಂತ ಕರಿತೇವೆ. ದಟ್ ಈಸ್ ಡಿನೋಟೆಡ್ ಬೈ ಡಿ. ಓಕೆ. ಸೊ ಇಲ್ಲಿ ಪವರ್ಸ್ ಅನ್ನ ಕೊಟ್ಟಿದ್ದಾರೆ. P1 is equal to plus 2D and P2 is equal to plus 3D. They are placed in contact. ಅವೆರಡು ಏನಿದೆ, ಎರಡು ಲೆನ್ಸಸ್ ಕಾಂಟ್ಯಾಕ್ಟ್ ಅಲ್ಲಿ ಇದೆ. An object is placed at a distance of 30 cm from the combination. ಸೊ ಏನ್ ಮಾಡಿದ್ದಾರೆ, ಇನ್ನೊಂದು ಆಬ್ಜೆಕ್ಟ್ ಅನ್ನ ತಗೊಂಡಿದ್ದಾರೆ. ಇಲ್ಲಿ ಎರಡು ಲೆನ್ಸ್ ಗಳಿದಾವೆ, ಕಾನ್ವೆಕ್ಸ್ ಕಾನ್ಕೇವ್ ಅಂತ ತೋರಿಸಿಲ್ಲ, ಜಸ್ಟ್ ನಾನು ಕಾನ್ವೆಕ್ಸ್. Two thin lenses of powers 2D and 3D are placed in contact. An object is placed at a distance of 30 cm from the combination. ಈ ಕಾಂಬಿನೇಷನ್ ಇಂದ 30 cm ದೂರದಲ್ಲಿ ಒಂದು ಆಬ್ಜೆಕ್ಟ್ ಅನ್ನ ಪ್ಲೇಸ್ ಮಾಡಿದ್ದಾರೆ. The distance in centimeter of the image from the combination. ಸೊ ಇಲ್ಲಿ ವಾಟ್ ಆರ್ ದೇ ಹ್ಯಾವ್, ಏನನ್ನ ಕೊಟ್ಟಿದ್ದಾರೆ, ಯು ಕೊಟ್ಟಿದ್ದಾರೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? -30 ಸೆಂಟಿಮೀಟರ್. ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ರೂಲ್ ಪ್ರಕಾರ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಅನ್ನ ಏನ್ ಮಾಡ್ಬೇಕು, ನೆಗೆಟಿವ್ ತಗೊಳ್ಬೇಕು ಅಲ್ವಾ. ಸೊ ಇನ್ ಫ್ರಂಟ್ ಆಫ್ ದ ಲೆನ್ಸ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯು ಈಸ್ ಈಕ್ವಲ್ ಟು -30 ಸೆಂಟಿಮೀಟರ್. ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿದ್ದೇನು, ಇಮೇಜ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು, ವಿ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ವಿ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ ಎಲ್ರಿಗೂ ಗೊತ್ತು, ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂದ್ರೆ the distance between object and lens, and image distance is the distance between image and position of the image and lens. Lens ಇಂದ image ಇರುವಂತ ಡಿಸ್ಟೆನ್ಸ್ ಅಲ್ವಾ. ಓಕೆ. ಸೊ ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಇಮೇಜ್ ಡಿಸ್ಟೆನ್ಸ್. ಸೊ ಫಸ್ಟ್ ಇಮೇಜ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಒಂದು ಫಾರ್ಮುಲಾ ಇದೆ. ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಮತ್ತೆ ಫೋಕಲ್ ಲೆಂತ್ ಅನ್ನ ಕನೆಕ್ಟ್ ಮಾಡುವಂತ ಒಂದು ಫಾರ್ಮುಲಾ ಇದೆ. ಲೆನ್ಸ್ ಫಾರ್ಮುಲಾ ಅಂತ ಕರಿತೇವೆ, ಥಿನ್ ಲೆನ್ಸ್ ಫಾರ್ಮುಲಾ ಅಂತಾನು ಕೂಡ ಕರಿತೇವೆ. ದಟ್ ಫಾರ್ಮುಲಾ ಈಸ್ 1/f is equal to 1/v minus 1/u. 1/f is equal to 1/v minus 1/u ಅನ್ನೋದು ಫಾರ್ಮುಲಾ. ಸೊ ಇಲ್ಲಿ ಏನೇನ್ ಕೊಟ್ಟಿದ್ದಾರೆ, ವಿ ಕ್ಯಾಲ್ಕುಲೇಟ್ ಮಾಡಬೇಕು ನಾವು, ಯು ಕೊಟ್ಟಿದ್ದಾರೆ, ಎಫ್ ಕೊಟ್ಟಿಲ್ಲ. ಬಟ್ ಎಫ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಹೇಗೆ, ಪವರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಕೇಸಲ್ಲಿ ಪವರ್ ಈಸ್ ಈಕ್ವಲ್ ಟು ನಾವೇನ್ ಬರೀಬಹುದು, 1/f. ಓಕೆ.
ಸೊ ಫಸ್ಟ್ ಎಫ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಇದು ಫಾರ್ಮುಲಾ ಯೂಸ್ ಮಾಡಬೇಕಾಗಿತ್ತು. ಎಫ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂದ್ರೆ, ದೇ ಆರ್ ಇನ್ ಕಾಂಟ್ಯಾಕ್ಟ್ ಅಂದ್ರೆ ಪಿ ಇಸ್ ಈಕ್ವಲ್ ಟು ಏನಾಗತ್ತೆ, P1 ಪ್ಲಸ್ P2. P1 ಪ್ಲಸ್ P2 ಅಂದ್ರೆ ಇದೆಷ್ಟಾಯ್ತು, 2D ಪ್ಲಸ್ 3D. ಸೊ P ಇಸ್ ಈಕ್ವಲ್ ಟು ಎಷ್ಟು ಬಂತು, 5D ಬಂತು ಅಲ್ವಾ. P ಇಸ್ ಈಕ್ವಲ್ ಟು 5D ಅಂದ್ರೆ 1/F ಇಸ್ ಈಕ್ವಲ್ ಟು 5 ಅಂತ ಆಯ್ತು. 5D ಅಂತ ಆಯ್ತು, 5 ಡಯಾಪ್ಟರ್ಸ್ ಅಂತ ಆಯ್ತು. ಸೊ ನಮಗೆ ಬೇಕಾಗಿದ್ದು ಏನು, ಎಫ್ ಬೇಕಲ್ವಾ. 1/F ಇಸ್ ಈಕ್ವಲ್ ಟು ಸಾರಿ, ಸೊ ಎಫ್ ಪಿ ಇಸ್ ಈಕ್ವಲ್ ಟು ಏನಾಯ್ತು, 5D ಆಯ್ತು. ಅಂದ್ರೆ ಎಫ್ ಇಸ್ ಈಕ್ವಲ್ ಟು ಏನಾಗತ್ತೆ, ಎಫ್ ಇಸ್ ಈಕ್ವಲ್ ಟು ಏನಾಗ್ತದೆ ಇಲ್ಲಿ, ಹಾಗಾದ್ರೆ ಎಫ್ ಇಸ್ ಈಕ್ವಲ್ ಟು 1/5 ಆಗ್ಬೇಕಾಯ್ತು. 1/F ಇಸ್ ಈಕ್ವಲ್ ಟು 5 ಅಂದ್ರೆ ಎಫ್ ಇಸ್ ಈಕ್ವಲ್ ಟು 1/5 ಆಗ್ಬೇಕು ಅಲ್ವಾ. ಸೊ ಡಯಾಪ್ಟರ್ಸ್ ಅಂದ್ರೆ ಏನ್ ಕೊಟ್ಟಿದ್ದಾರೆ, ಮೀಟರ್ ಅಲ್ಲಿ ಇದೆ. ಡಯಾಪ್ಟರ್ಸ್ ಅಂದ್ರೆ m⁻⁻1 ಡಯಾಪ್ಟರ್ ಅಂದ್ರೆ. ಬಟ್ ನಮ್ಗೆ ಏನ್ ಬೇಕು ಇಲ್ಲಿ, ಎಫ್ ಇಸ್ ಈಕ್ವಲ್ ಟು 1/5 ಮೀನ್ಸ್, ಸೊ ಇದನ್ನ ಹೇಗೆ ಬರೀಬಹುದು, 0.2 ಮೀಟರ್ಸ್ ಅಂತ ಬರೀಬಹುದು. ಓಕೆ, ಸೊ ಎಫ್ ಇಸ್ ಈಕ್ವಲ್ ಟು 1/5 ಅಂದ್ರೆ 0.2 ಆಯ್ತು, ಅಂದ್ರೆ ಮೀಟರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ. ಬಟ್ ನಾವು ಫೈನಲ್ ಆನ್ಸರ್ ಅನ್ನ ಯಾವುದ್ರಲ್ಲಿ ಇಡಿ ಅಂತ ಹೇಳ್ತಾ ಇದ್ದಾರೆ ಅವರು, ಎಕ್ಸ್ಪ್ರೆಸ್ ಇಟ್ ಇನ್ ಸೆಂಟಿಮೀಟರ್ ಅಂತ ಇದೆ. ಸೊ ಹಾಗಾಗಿ ಇದನ್ನ ಸೆಂಟಿಮೀಟರ್ ಗೆ ಕನ್ವರ್ಟ್ ಮಾಡೋಣ. ಯಾಕಂದ್ರೆ ಬಿಕಾಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಗಿವನ್ ಇನ್ ಸೆಂಟಿಮೀಟರ್. ಫೈನಲ್ ಆನ್ಸರ್ ಕೂಡ ನಾವೇನ್ ಮಾಡ್ಬೇಕು, ಸೆಂಟಿಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು. ಸೊ ಹಾಗಾಗಿ ಫೋಕಲ್ ಲೆಂತ್ ಕೂಡ ಸೆಂಟಿಮೀಟರ್ ಗೆ ಕನ್ವರ್ಟ್ ಮಾಡಿದ್ರೆ, ಮೀಟರ್ ಅನ್ನ ಸೆಂಟಿಮೀಟರ್ ಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು, 0.2 ಇಂಟು 100, ಬಿಕಾಸ್ 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ ಎಫ್ ಇಸ್ ಈಕ್ವಲ್ ಟು ಎಷ್ಟಾಯ್ತು, 0.2 ಇಂಟು 100 ಅಂದ್ರೆ ದಿಸ್ ಇಸ್ 20 ಸೆಂಟಿಮೀಟರ್ ಆಯ್ತು. ಓಕೆ, ಸೊ ಈಗ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 1/F ಇಸ್ ಈಕ್ವಲ್ ಟು, ಫಾರ್ಮುಲಾ ಏನಿದೆ, 1/F ಇಸ್ ಈಕ್ವಲ್ ಟು 1/V ಮೈನಸ್ 1/U. 1/F ಅಂದ್ರೆ 1/20 ಅಲ್ವಾ. 1/20 ಇಸ್ ಈಕ್ವಲ್ ಟು 1/V ಮೈನಸ್ 1/U ಅಂದ್ರೆ ಎಷ್ಟು ತಗೊಳ್ಬೇಕು ನಾವಿಲ್ಲಿ, -30, ಬಿಕಾಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಟೇಕನ್ ಆಸ್ ನೆಗೆಟಿವ್ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ಪ್ರಕಾರ. ಸೊ 1/V ಪ್ಲಸ್ 1/30. ಸೊ 1/V ಇಸ್ ಈಕ್ವಲ್ ಟು ಏನಾಯ್ತು, 1/V ಇಸ್ ಈಕ್ವಲ್ ಟು 1/20 ಮೈನಸ್ 1/30. 1/20 ಮೈನಸ್ 1/30 ಅಂದ್ರೆ this is equal to, so 1/V is equal to 30 into 20, 600 ಆಯ್ತಲ್ವಾ. ಸೊ 30 ಮೈನಸ್ 20 ಅಂದ್ರೆ 30 ಮೈನಸ್ 20 ಅಂದ್ರೆ 10 ಆಯ್ತು. ಸೊ 1/60 ಅಂದ್ರೆ V is equal to ಎಷ್ಟು ಬಂತು, 1/V is equal to 1/60. 1/V is equal to 1/60 ಅಂದ್ರೆ V is equal to how much, 60 centimeter. ಸೊ ಇದು ಆನ್ಸರ್ ಆಗುತ್ತೆ. ದ ಡಿಸ್ಟೆನ್ಸ್ ಇನ್ ಸೆಂಟಿಮೀಟರ್ ಆಫ್ ದಿ ಇಮೇಜ್ ಫ್ರಾಮ್ ದ ಕಾಂಬಿನೇಷನ್ is 60 centimeter. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಯ್ತು. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತಾನೆ. ಯಾಕಂದ್ರೆ ಇಲ್ಲಿ ಜಸ್ಟ್ 2 ಫಾರ್ಮುಲಾಗಳನ್ನ ಯೂಸ್ ಮಾಡಬೇಕು, ಉಳಿದಿದ್ದು ಪಾರ್ಟ್ ಈಸಿ ಇದೆ. ಓಕೆ, ಸೊ ನೆಕ್ಸ್ಟ್ we move to the next question. 11th one. ಕ್ವಶನ್ ಏನಿದೆ, ಸ್ವಲ್ಪ ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡಬೇಕು. A symmetrical double convex lens is cut into 2 equal parts. ಸೊ ಒಂದು ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅನ್ನ ಕೊಟ್ಟಿದ್ದಾರೆ, ಇಟ್ ಈಸ್ ಕಟ್ ಇಂಟು 2 equal parts ಅಲ್ವಾ, along a plane perpendicular to the principal axis. If the power of the original lens is 4D, then the power of one of the 2 pieces is ಅಲ್ವಾ. ಸೊ ನಾವಿಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಪಿ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಒರಿಜಿನಲ್ ಲೆನ್ಸಿನ ಪವರ್ ಅನ್ನ ಕೊಟ್ಟಿದ್ದಾರೆ, ಬಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಯಾವುದು, ಪಿ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ ಆರ್ ದ ಗಿವನ್ ಥಿಂಗ್ಸ್ ಹಿಯರ್, ಅ ಡಬಲ್ ಕಾನ್ವೆಕ್ಸ್ ಲೆನ್ಸ್, ಸಿಮೆಟ್ರಿಕಲ್ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ 2 ಕಡೆ ಸಿಮೆಟ್ರಿಕ್ ಆಗಿರುವಂತ ಈ ತರ, ಇದು ಕಾನ್ವೆಕ್ಸ್ ಲೆನ್ಸ್.
ಸೊ ಇದರ ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ನಾವ್ ಯಾವ್ದು ಹೇಳ್ತೇವೆ, ಇದು ಪ್ರಿನ್ಸಿಪಲ್ ಆಕ್ಸಿಸ್, ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ ಇಂದ ಪಾಸ್ ಆಗೋದು ಮತ್ತು ಪ್ರಿನ್ಸಿಪಲ್ ಫೋಕಸ್. ಓಕೆ, ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಲೈನ್ ಜಾಯಿನಿಂಗ್, ಫೋಕಸ್ ಮತ್ತೆ ಇದನ್ನ ಜಾಯಿನ್ ಮಾಡುವಂತದ್ದು. ಸೊ ಅ ಸಿಮೆಟ್ರಿಕಲ್ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಇಸ್ ಕಟ್ ಇಂಟು 2 equal parts along a plane perpendicular to the principal axis. ಸೊ ಪ್ಲೇನ್ ಪರ್ಪೆಂಡಿಕ್ಯುಲರ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಯಾವ್ದಾಗತ್ತೆ, ಈ ಪ್ಲೇನ್ ಆಗತ್ತೆ ಅಲ್ವಾ. ಇದು ಪ್ರಿನ್ಸಿಪಲ್ ಆಕ್ಸಿಸ್, ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಇದು ಈ ಪ್ಲೇನ್. ಸೊ ಇಲ್ಲಿ ನಾವೇನ್ ಮಾಡಿದ್ದಾರೆ, ಎಕ್ಸಾಕ್ಟ್ಲಿ ಮಿಡ್ಲಲ್ಲಿ ಇದನ್ನ ಕಟ್ ಮಾಡಿದ್ದಾರೆ. ಸೊ ಆವಾಗ ಏನಾಗತ್ತೆ, ಇಫ್ ದ ಪವರ್ ಆಫ್ ದ ಒರಿಜಿನಲ್ ಲೆನ್ಸ್ ಇಸ್ ಫೋಲ್ಡಿಂಗ್, ಪವರ್ ಆಫ್ ದ ಒರಿಜಿನಲ್ ಲೆನ್ಸ್ ಕೊಟ್ಟಿದ್ದಾರೆ, ಹೌ ಮಚ್ ಇಟ್ ಈಸ್ ಫೋಲ್ಡಿಂಗ್. ದ ಪವರ್ ಆಫ್ ಒನ್ ಆಫ್ ದ 2 ಪೀಸಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ P1 ಅಂತ ತಗೊಳ್ಬೇಕಾದ್ರೆ ದ ಪವರ್ ಆಫ್ ಒನ್ ಆಫ್ ದ 2 ಪೀಸಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು ಇಲ್ಲಿ. ಓಕೆ, ಸೊ ಇಲ್ಲಿ ನಾವು ಏನ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ ಅಂದ್ರೆ, ಒಂದು ಇಕ್ವೇಶನ್ ಅನ್ನ, ಲೆನ್ಸ್ ಫಾರ್ಮುಲಾವನ್ನ, ರಿಲೇಷನ್ ಬಿಟ್ವೀನ್ ರೇಡಿಯಸ್ ಆಫ್ ಕರ್ವೇಚರ್ ಅಂಡ್ ಫೋಕಲ್ ಲೆಂತ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ, ಅದನ್ನ ರಿಲೇಟ್ ಮಾಡುವಂತ ಇಕ್ವೇಶನ್ ಅನ್ನ ಯೂಸ್ ಮಾಡ್ತೇವೆ. ಓಕೆ, ಸೊ ಆ ಇಕ್ವೇಶನ್ ಅನ್ನ ಯೂಸ್ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು ಅಂದ್ರೆ ಫೋಕಲ್ ಲೆಂತ್ ಬೇಕು. ಓಕೆ, ಸೊ ಫೋಕಲ್ ಲೆಂತ್ ಆಫ್ ದ ಕಾಂಬಿನೇಷನ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಯಾಕಂದ್ರೆ P is equal to 4D ಇದೆ, ಅಂದ್ರೆ ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು ಏನಾಗತ್ತೆ, 1/P. ಇದೆಷ್ಟಾಯ್ತು, 1/4. 1/4 ಮೀನ್ಸ್ ದಿಸ್ ಇಸ್ ಈಕ್ವಲ್ ಟು 0.25 ಆಯ್ತಲ್ವಾ, 100/4. ಸೊ 0.25 ಮೀಟರ್ಸ್. ಸೊ ಅಂದ್ರೆ F ವ್ಯಾಲ್ಯೂ ಇಸ್ ಗಿವನ್ 0.25 ಮೀಟರ್, ಇನ್ನೇನು ಕೊಟ್ಟಿಲ್ಲ. ಸೊ ಪವರ್ ಆಫ್ ದ ಒನ್ ಆಫ್ ದ 2 ಪೀಸಸ್, ಸೊ ಅಲ್ಲಿ 2 ಪೀಸ್ ಮಾಡಿದ್ದೇವೆ, ಅದರಲ್ಲಿ ಯಾವ್ದಾದ್ರು ಒಂದು ಲೆನ್ಸ್ ಇಂದು ನಾವೇನ್ ಮಾಡ್ಬೇಕು, ಒಂದು ಪೀಸಿನ ಪವರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಅದನ್ನ P' ಅಂತ ಇಟ್ಕೊಳ್ಳೋಣ. ವಾಟ್ ಇಸ್ P'? P' ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ P' ಫೈಂಡ್ ಔಟ್ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು, ಇಲ್ಲಿ F' ಎಷ್ಟು ಅಂತ ಬೇಕು. ಓಕೆ, ಸೊ F' ಎಷ್ಟು ಅಂತ ಬೇಕು ಅಂದ್ರೆ ಇಲ್ಲಿ ಒಂದು ರಿಲೇಷನ್ ಇದೆ. ಏನಪ್ಪಾ ರಿಲೇಷನ್ ಅಂದ್ರೆ, ಸಪೋಸ್ ನಾವು ಕೊಟ್ಟಿರುವಂತ ಸಿಮೆಟ್ರಿಕಲ್ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಅನ್ನು ಕಟ್ ಇಂಟು 2 equal parts along a plane perpendicular to the principal axis. ಸೊ ಒಂದು ಈ ಪ್ಲೇನ್ ಅಲ್ಲಿ ಕಟ್ ಮಾಡಬಹುದು, ಇನ್ನೊಂದು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಈ ಪ್ಲೇನ್ ಅಲ್ಲಿ ಕೂಡ ಕಟ್ ಮಾಡಬಹುದು ಅಲ್ವಾ ಲೆನ್ಸ್ ಅನ್ನ. ಸೊ ಹಾಗಾಗಿ ಈ ಕೇಸ್ ಅಲ್ಲಿ ಏನಾಗತ್ತೆ, ಸಪೋಸ್ ಪರ್ಪೆಂಡಿಕ್ಯುಲರ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ನಾವು ಕಟ್ ಮಾಡಿದ್ದೇವೆ ಅಂದ್ರೆ, ಲೆನ್ಸ್ ಅನ್ನ 2 equal parts ಆಗಿ ಕಟ್ ಮಾಡಿದ್ದೇವೆ ಅಂದ್ರೆ, ಆ ಕೇಸ್ ಅಲ್ಲಿ ನಮಗೆ ಫೋಕಲ್ ಲೆಂತ್ ಹೇಗೆ ಚೇಂಜ್ ಆಗತ್ತೆ ಅಂತ ಚೆಕ್ ಮಾಡೋಣ. ಸೊ ಫೋಕಲ್ ಲೆಂತ್ ಹೇಗೆ ಚೇಂಜ್ ಆಗತ್ತೆ ಅಂತ ಬೇಕು. ಇದು ಲೆನ್ಸ್ ಅಂತ ಇಟ್ಕೊಂಡ್ರೆ, ಇದನ್ನ ಹೀಗೆ ಕಟ್ ಮಾಡಿದ್ರೆ ಈ ತರ 2 ಪಾರ್ಟ್ ಮಾಡಿದಾಗ ಹೀಗೆ ಸಿಗತ್ತೆ ನಮ್ಗೆ. ರೇಡಿಯಸ್ ಆಫ್ ಕರ್ವೇಚರ್ ಏನ್ ಚೇಂಜ್ ಆಗೋದಿಲ್ಲ, ಥಿಕ್ನೆಸ್ ಅಷ್ಟೇ ಕಡಿಮೆ ಆಗುತ್ತೆ. ಸೊ ಈ ರೀತಿಯಲ್ಲಿ ಸಿಗತ್ತೆ. ಸೊ ಇಲ್ಲಿ ಏನಾಗತ್ತೆ ಅಂತ ಚೆಕ್ ಮಾಡ್ಬೇಕು ನಾವು. ಈ ಕೇಸಲ್ಲಿ ಫೋಕಲ್ ಲೆಂತ್ ಏನಾಗತ್ತೆ ಅಂತ ಚೆಕ್ ಮಾಡ್ಬೇಕು. ಸೊ ಫಸ್ಟ್ ಕೇಸ್ ಅನ್ನ ತಗೊಂಡ್ರೆ 1/F is equal to ರಿಲೇಷನ್ ಏನಿದೆಪ್ಪ ಅಂದ್ರೆ n-1 into 1/R1 minus 1/R. ಇದು ರಿಲೇಷನ್. ಏನಪ್ಪಾ ಇದಕ್ಕೆ, ರಿಲೇಷನ್ ಗೆ ನಾವೇನಂತೇವೆ ಅಂದ್ರೆ, ಇಟ್ ಈಸ್ ದ ರಿಲೇಷನ್ ಕನೆಕ್ಟಿಂಗ್ ದಿ, ಯಾವುದನ್ನ ಕನೆಕ್ಟ್ ಮಾಡುವಂತದ್ದು, ಫೋಕಲ್ ಲೆಂತ್ ಆಫ್ ದ ಲೆನ್ಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ ಅಂಡ್ ರೇಡಿಯಸ್ ಆಫ್ ಕರ್ವೇಚರ್ ಅಥವಾ ರೇಡಿಯೈ ಆಫ್ ಕರ್ವೇಚರ್ ಅನ್ನ ಕನೆಕ್ಟ್ ಮಾಡುವಂತ ರಿಲೇಷನ್ ಅಲ್ವಾ. ಸೊ ಹಿಯರ್ ಫಸ್ಟ್ ಕೇಸ್ ಅನ್ನ ತಗೊಂಡ್ರೆ ಅವಾಗ ಏನಾಗತ್ತೆ, 1/F is equal to n-1. ಅದನ್ನ ಹಾಗೆ ಇಡೋಣ, n-1 ಅಂತಾನೆ ಇಡ್ತೇನೆ. ಸೊ n-1 into 1/R1 minus 1/R2 ಅಲ್ವಾ. ಸೊ 1/R1 minus 1/R2. ಸೊ 1/R1 minus 1/R2 ಅಂತ ಮಾಡಿದ್ರೆ ಇಲ್ಲೇನಾಯ್ತು, ರೇಡಿಯಸ್ ಆಫ್ ಕರ್ವೇಚರ್ ಅಂತ ನಾವು ಯಾವುದಕ್ಕೆ ಮೆಜರ್ ಮಾಡ್ತೇವೆ, ಇದು ಸಪೋಸ್ ದ ಲೆನ್ಸಿನ ಒಂದು ಸರ್ಫೇಸ್ ಆದ್ರೆ ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ ರೇಡಿಯಸ್ ಆಫ್ ಕರ್ವೇಚರ್ ಆಗತ್ತೆ. ಇದು ಸೆಂಟರ್ ಆಫ್ ಕರ್ವೇಚರ್ ಆದ್ರೆ ಪೋಲ್ ಆಫ್ ದ
ಆಪ್ಟಿಕ್ ಸೆಂಟರ್ ಆಫ್ ದ ಲೆನ್ಸ್ ಆದ್ರೆ ಸೊ ಡಿಸ್ಟೆನ್ಸ್ ಬಿಟ್ವೀನ್ ಆಪ್ಟಿಕ್ ಸೆಂಟರ್ ಅಂಡ್ ಸೆಂಟರ್ ಆಫ್ ಕರ್ವೇಚರ್ ಅಲ್ವಾ. ಸೊ n1/f is equal to n-1 into ಇಲ್ಲಿ ಏನ್ ಬರಿಬಹುದು 1/r1 minus 1/infinity ಅಂತ ಬರಿಬಹುದು. ಸೊ ಡಬಲ್ ಕಾನ್ವೆಕ್ಸ್ ಲೆನ್ಸ್ ಇಸ್ ಕಟ್ ಇಂಟು 2 parts ಅಂತ 2 equal parts ಅಂತ. ಓಕೆ, ಸೊ ಹಿಯರ್ 1/infinity is equal to ಏನಾಗತ್ತೆ 0 ಆಗುತ್ತೆ. ಸೊ 1/r2 ಸೊ ಇಟ್ ಈಸ್ 0 ಆಯ್ತು. ಸೊ ಹಾಗಾಗಿ 1/f is equal to n-1 into 1/r1 ಅಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಇಸ್ r ಇದೆ 1/r ಅಂತ ಡಿನೋಟ್ ಮಾಡಬಹುದು. ಇದನ್ನ ಇಕ್ವೇಶನ್ 1 ಅಂತ ಇಟ್ಕೊಳ್ಳೋಣ. ಸೊ ಸಪೋಸ್ ನಾವು ಅಥವಾ ಇಲ್ಲಿ ಡೈರೆಕ್ಟ್ ಆಗಿ ರಿಲೇಷನ್ ಅನ್ನು ಕೂಡ ತಗೊಳ್ಬಹುದು. ಆ ರಿಲೇಷನ್ ಕೂಡ ನೆನ್ಪಿಟ್ಕೋಬಹುದು. ಆಕ್ಚುಲಿ ಥಿಯರಿಯಲ್ಲಿ ಬರುತ್ತೆ 1/f' is equal to. ಸೊ ಆಫ್ಟರ್ ಕಟಿಂಗ್ ಆದ್ಮೇಲೆ ಅದನ್ನ ಹೇಗೆ ಬರೀಬಹುದು ಅಂದ್ರೆ n-1 into 1/r minus of 1/r. ಸೊ ಇದು ರಿಲೇಷನ್. ಸೊ ದಿಸ್ ಇಸ್ ಈಕ್ವಲ್ ಟು ಏನಾಗತ್ತಪ್ಪ ಅಂದ್ರೆ ಸಾರಿ ಎಫ್ ಅನ್ನೋದನ್ನ ನಾನು ಫಸ್ಟ್ ಕೇಸಲ್ಲಿ ಇದು ಸೆಕೆಂಡ್ ಕೇಸ್ ಆಯ್ತು. ಜಸ್ಟ್ ಕನ್ಫ್ಯೂಸ್ ಆಗಬೇಡಿ. ಇದು ಫಸ್ಟ್ ಕೇಸ್ ಅಂತ ಇಟ್ಕೊಳ್ಳೋಣ. ಇನಿಷಿಯಲಿ ನಾವು ಕಟ್ ಮಾಡೋಕ್ಕಿಂತ ಮೊದಲು ಆಕ್ಚುಯಲ್ ಫಾರ್ಮುಲಾ ಏನಿದೆ 1/f is equal to n-1 into 1/r minus r1 minus 1/r2 ಅಂತ ಇಟ್ಕೊಂಡ್ರೆ ಆ ಕೇಸಲ್ಲಿ ಏನಾಗುತ್ತೆ ಇದು 1/r minus of 1/r. ಒಂದು ಪಾರ್ಟಿಗೆ ಒಂದು ಫೇಸಿಗೆ ನೆಗೆಟಿವ್ ಇದ್ರೆ ಇನ್ನೊಂದಕ್ಕೆ ಪಾಸಿಟಿವ್ ಬರುತ್ತೆ. ರೇಡಿಯಸ್ ಆಫ್ ಕರ್ವೇಚರ್ ದಿಸ್ ಇಸ್ ಈಕ್ವಲ್ ಟು ಏನಾಯ್ತು n-1 into 2/r ಅಂತ ಆಯ್ತು ಅಲ್ವಾ. ಇದನ್ನ ಇಕ್ವೇಶನ್ 1 ಅಂತ ಡಿನೋಟ್ ಮಾಡೋಣ. ಇನ್ನೊಂದು ಏನಿದೆಪ್ಪ ಅಂದ್ರೆ f' ಅನ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಸೊ ಸೆಕೆಂಡ್ ಕೇಸ್ ಅಲ್ಲಿ ಸೊ f' ಒಂದು ಪೀಸ್ ಅನ್ನ ಕನ್ಸಿಡರ್ ಮಾಡಿದ್ರೆ 1/f' is equal to n-1 into 1/r1 minus ಈ ಕೇಸಲ್ಲಿ ಏನಾಗುತ್ತೆ ಇನ್ನೊಂದು ಪಾರ್ಟ್ ಅಂದ್ರೆ ಈಗ ನಾವು ಲೆನ್ಸ್ ಅನ್ನ ಕಟ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಆಗಿ ಕಟ್ ಮಾಡಿದ್ರೆ ಆವಾಗ ನಮ್ಗೆ ಏನ್ ಸಿಗುತ್ತೆ, ಯಾವ ತರದ ಶೇಪಿನ ಲೆನ್ಸ್ಗಳು ಸಿಗ್ತಾವ ಅಂದ್ರೆ ಜಸ್ಟ್ ಒಂದು ಪಾರ್ಟ್ ಕರ್ವ್ಡ್ ಆಗಿರುತ್ತೆ, ಇನ್ನೊಂದು ಪಾರ್ಟ್ ಪರ್ಪೆಂಡಿಕ್ಯುಲರ್ ಆಗಿ ಕಟ್ ಮಾಡಿದೇವಲ್ವಾ ಪ್ಲೇನ್ ಸರ್ಫೇಸ್ ಆಗಿರುತ್ತೆ. ಸೊ ಪ್ಲೇನ್ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸೊ ಈ ತರ ಸಿಗುತ್ತೆ ನಮ್ಗೆ ಎರಡು ಲೆನ್ಸ್ಗಳು. ಸೊ ಪ್ಲೇನ್ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅವಾಗ ಏನಾಯ್ತು ಪ್ಲೇನ್ ಸರ್ಫೇಸಿಗೆ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಆಯ್ತು. ಸೊ ಮೈನಸ್ 1/infinity. 1/infinity is 0. So 1/f is equal to f' is equal to n-1 into 1/r. ಸೊ ಈಗ ಇಕ್ವೇಶನ್ 2/equation 1 ಅಂತ ಮಾಡಿದ್ರೆ ನಮ್ಗೆ ರಿಲೇಷನ್ ಏನ್ ಸಿಗತ್ತೆ f' ಮತ್ತೆ f ರಿಲೇಷನ್ ಅನ್ನ ನೋಡಿದ್ರೆ n-1 ಕ್ಯಾನ್ಸಲ್ ಆಯ್ತಾ 1/r ಡಿವೈಡ್ ಬೈ 2/r ಅಂದ್ರೆ r ಮತ್ತೆ r ಕ್ಯಾನ್ಸಲ್ ಆಗತ್ತೆ. ಸೊ ಹಿಯರ್ ವಿ ಕ್ಯಾನ್ ರೈಟ್ ಇಟ್ ಆಸ್ f' is equal to ಏನ್ ಬರಿಬಹುದು ನಾವು 2f ಅಂತ ಬರಿಬಹುದು. f' is equal to 2f. ಸೊ ಯಾವ ಕೇಸಲ್ಲಿ ಇಫ್ it is cut perpendicular to the principal axis ಆದ್ರೆ f' is equal to 2f ಅಂತ ಆಯ್ತು. ಸೊ ಈ ರಿಲೇಷನ್ ಅನ್ನ ಇಟ್ಕೊಂಡ್ರೆ ನೆಕ್ಸ್ಟ್ f' is equal to ಏನಾಯ್ತು ಹಾಗಾದ್ರೆ ಸೊ ನಮ್ಗೆ p ಬೇಕಲ್ವಾ p' ಬೇಕಲ್ವಾ f' is equal to ಏನಾಯ್ತು 2f ಅಂದ್ರೆ f' is equal to 2 into f ವ್ಯಾಲ್ಯೂ ಎಷ್ಟು ಬಂದಿದೆ 0.25. ಸೊ ದಿಸ್ ಇಸ್ 0.25 ಅಂದ್ರೆ 0.5 meters. ಸೊ ಬಟ್ ಬೇಕಾಗಿದ್ದು p' is equal to 1.05. 1.05 ಅಂದ್ರೆ this is equal to 2d ಆಯ್ತು ಅಲ್ವಾ. ದಿಸ್ ಇಸ್ ದ ಆನ್ಸರ್. ಅಂದ್ರೆ
ಆಪ್ಷನ್ ಎ ಇಸ್ ದ 11ನೇ ಕ್ವಶನ್ಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ನೆನ್ಪಿಟ್ಕೋಬೇಕಾಗಿದ್ದು ಏನಂದ್ರೆ ಈ ರಿಲೇಶನ್ ಒಂದು ಡೈರೆಕ್ಟ್ ಆಗಿ ಈ ರಿಲೇಶನ್ ಅನ್ನ ನೆನ್ಪಿಟ್ಕೋತೀರಿ ಅಂದ್ರೆ ಸೊ ಈ ಡಿರೈವೇಶನ್ ಏನ್ ಮಾಡ್ಬೇಕು ಅಂತಿಲ್ಲ. ಜಸ್ಟ್ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು 2f ಪರ್ಪೆಂಡಿಕ್ಯುಲರ್ ಟು ಪ್ರಿನ್ಸಿಪಲ್ ಎಕ್ಸಿಸ್. ನಾವು ಲೆನ್ಸ್ ಅನ್ನ ಕಟ್ ಮಾಡಿದ್ರೆ ಆವಾಗ ಎಫ್ ಡ್ಯಾಶ್ ದ ನ್ಯೂ ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು 2 times the original focal length of the original lens. Okay. ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗುವ. ಓಕೆ, 12th one. ಸ್ವಲ್ಪ ಲಾಂಗ್ ಇದು. Just a parallel beam of monochromatic light falls on a combination of a convex lens and a concave lens. ಅಲ್ವಾ? ಸ್ವಲ್ಪ ಲಾಂಗ್ ಇದೆ ಕ್ವಶನ್. Of focal length 15 cm and 5 cm. If the light emerges parallel from the concave lens, the distance between the lenses is. Okay. So ನೀವಿಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸೊ 2-3 ರೀತಿ ಮೆಥಡ್ ಇಂದ ಕ್ಯಾಲ್ಕುಲೇಟ್ ಮಾಡಬಹುದು. ಜಸ್ಟ್ ಈಸಿ ಮೆಥಡ್ ಅನ್ನ ಒಂದು ಕನ್ಸಿಡರ್ ಮಾಡ್ತಾ ಇದ್ದೇನೆ ನಾನು. ಸೊ ಪ್ಯಾರಲಲ್ beam of monochromatic light falls on a combination of convex lens and concave lens. ಸೊ ಇಲ್ಲಿ ಏನಿದೆ, ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆ ಇನಿಷಿಯಲ್, ಸೊ ಇನ್ನೊಂದು ಕಾನ್ಕೇವ್ ಲೆನ್ಸ್ ಇದೆ. ಒಂದು ಕಾನ್ವೆಕ್ಸ್ ಲೆನ್ಸ್, ಇನ್ನೊಂದು ಕಾನ್ಕೇವ್ ಲೆನ್ಸ್. ಸೊ ಅದರ ಫೋಕಲ್ ಲೆಂತ್ ಎಷ್ಟಿದೆಪ್ಪ ಅಂದ್ರೆ f1 is equal to 15 ಸೆಂಟಿಮೀಟರ್ ಆದ್ರೆ ಇನ್ನೊಂದ್ರದ್ದು ಫೋಕಲ್ ಲೆಂತ್ ಎಷ್ಟಿದೆ, ಇದು L1 and L2 ಅಂತ ಇಟ್ಕೊಂಡ್ರೆ ಎಷ್ಟು ಕೊಟ್ಟಿದ್ದಾರೆ, 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇಫ್ ದ ಲೈಟ್ ಎಮರ್ಜಸ್ ಪ್ಯಾರಲಲ್ ಫ್ರಮ್ ದ ಕಾನ್ಕೇವ್ ಲೆನ್ಸ್. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಅವರು ಇನಿಷಿಯಲಿ ಕಾನ್ವೆಕ್ಸ್ ಲೆನ್ಸ್ ಮೇಲೆ ಪ್ಯಾರಲಲ್ ಬೀಮ್ ಬೀಳ್ತಾ ಉಂಟು. ಅಂದ್ರೆ ಇಲ್ಲಿ ಪ್ಯಾರಲಲ್ ಬೀಮ್, ಈ ರೀತಿ ಲೈಟ್ ಬೀಮ್ ಪ್ಯಾರಲಲ್ ಬೀಮ್ ಕಾನ್ವೆಕ್ಸ್ ಲೆನ್ಸ್ ಮೇಲೆ ಬೀಳ್ತಾ ಉಂಟು. ಸೊ ಇಲ್ಲಿ ರಿಫ್ರಾಕ್ಷನ್ ಆಗಿ ನೆಕ್ಸ್ಟ್ ಫೈನಲಿ ಏನಾಗುತ್ತೆ, ಲೈಟ್ ಎಮರ್ಜಸ್ ಪ್ಯಾರಲಲ್ ಫ್ರಮ್ ದ ಕಾನ್ಕೇವ್ ಲೆನ್ಸ್. ಅಗೇನ್ ಇಲ್ಲಿಂದನೂ ಕೂಡ ಏನಾಗುತ್ತೆ, ಎಮರ್ಜೆಂಟ್ ಲೈಟ್ ಕೂಡ ಪ್ಯಾರಲಲ್ ಆಗಿದೆ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೆನ್ಸಸ್ ಈಸ್, ಇವೆರಡರ ನಡುವಿನ ಡಿಸ್ಟೆನ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಲೆನ್ಸಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲೊಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾವನ್ನ ಯೂಸ್ ಮಾಡೋಕ್ಕಿಂತ ಮೊದಲು ಫೋಕಲ್ ಲೆಂತ್ ಆಫ್ ದ ಕಾನ್ವೆಕ್ಸ್ ಲೆನ್ಸ್ ಅಂತ ತಗೊಂಡ್ರೆ, ಸೊ ಆ ಕೇಸಲ್ಲಿ ದಟ್ ಈಸ್ ಸೈನ್ ಕನ್ವೆನ್ಷನ್ ಪ್ರಕಾರ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಇಸ್ ಪಾಸಿಟಿವ್ ಅಂಡ್ ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಲೆನ್ಸ್ ಇಸ್ ನೆಗೆಟಿವ್ ಆಗುತ್ತೆ. f1 is equal to plus 15 centimeter and f2 is equal to minus 5 centimeter ಆಯ್ತು. ಸೊ ಈ ಕೇಸಲ್ಲಿ ನಾವೇನ್ ಮಾಡ್ಬೇಕು, ಡಿಸ್ಟೆನ್ಸ್ ಬಿಟ್ವೀನ್ ದ ಲೆನ್ಸಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈ ತರ ಕಾಂಬಿನೇಷನ್ ಇದ್ರೆ 2 lenses are in this type of combination, ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, they are separated by a distance. ಸೊ ಆ ಕೇಸಲ್ಲಿ ಸೊ ಇಫೆಕ್ಟಿವ್ ಫೋಕಲ್ ಲೆಂತ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೋದು, 1/f effective is equal to 1/f1. Here there is a formula, 1/f2 minus d into f1 f2. ಇದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಇಫೆಕ್ಟಿವ್ ಫೋಕಲ್ ಲೆಂತ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಈ ಕಾಂಬಿನೇಷನ್ ಇಫೆಕ್ಟಿವ್ ಫೋಕಲ್ ಲೆಂತ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಇನ್ ದಿಸ್ ಕೇಸ್ ಫೈನಲ್ ರೇಸ್ ಆರ್ ಪ್ಯಾರಲಲ್. ಈ ರೇಸ್ ಏನಾಗಿದೆ, ಪ್ಯಾರಲಲ್ ಆಗಿ ಇದೆ ಅಲ್ವಾ. ಸೊ ಅವ್ರು ಹೇಳ್ತಾ ಇದ್ದಾರೆ, ಇಫ್ ದ ಲೈಟ್ ಎಮರ್ಜಸ್ ಪ್ಯಾರಲಲ್ ಫ್ರಮ್ ದ ಕಾನ್ಕೇವ್ ಲೆನ್ಸ್, ಕಾನ್ಕೇವ್ ಲೆನ್ಸ್ ಇಂದ ಹೊರಗೆ ಬರುವಂತ ರೇಸ್ ಏನಾಗಿದೆ, ಪ್ಯಾರಲಲ್ ರೇಸ್ ಆಗಿದೆ. ಸೊ ಪ್ಯಾರಲಲ್ ರೇಸ್ ಮೀನ್ಸ್ ಪ್ಯಾರಲಲ್ ರೇಸ್ ಎಮರ್ಜ್ ಆಗ್ತಾ ಇದೆ. ಪ್ಯಾರಲಲ್ ರೇಸ್ ಅಂದಾಗ ಅಲ್ಲೇನಾಯ್ತು, ಯಾವಾಗ ಅದು ಪ್ಯಾರಲಲ್ ರೇಸ್ ಆಗತ್ತೆ ಅಂದ್ರೆ ಇಫೆಕ್ಟಿವ್ ಫೋಕಲ್ ಲೆಂತ್ ಈಸ್ ಈಕ್ವಲ್ ಟು ಏನಾಗತ್ತೆ, ಇನ್ಫಿನಿಟಿ ಆದಾಗ. ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವು, ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೆನ್ಸ್ ಅಂಡ್ ಪ್ರಿನ್ಸಿಪಲ್ ಫೋಕಸ್. ಸೊ ಯಾವ ಪಾಯಿಂಟ್ ಅಲ್ಲಿ ಲೈಟ್ ರೇಸ್ ಮೀಟ್ ಆಗತ್ತೋ ಆರ್ ಅಪಿಯರ್ ಟು ಮೀಟ್, ಸೊ ಆ ಪಾಯಿಂಟ್ ಅನ್ನ ಪ್ರಿನ್ಸಿಪಲ್ ಫೋಕಸ್ ಅಂತ ಕರೀತೇವೆ.
ಸೊ ಇಲ್ಲಿ ಪ್ಯಾರಲಲ್ ರೇಸ್ ಇದೆ ಅಂದಾಗ ಪ್ರಿನ್ಸಿಪಲ್ ಫೋಕಸ್ ಎಲ್ಲೋ ತುಂಬಾ ದೂರದಲ್ಲಿದೆ, ಇನ್ಫೈನೈಟ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಹಾಗಾಗಿ ಎಫ್ ಎಫೆಕ್ಟಿವ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಆಯ್ತು. ಸೊ ಇದನ್ನ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/∞ ಈಸ್ ಈಕ್ವಲ್ ಟು 1/f1 ಪ್ಲಸ್ 1/f2 ಮೈನಸ್ ಡಿ ಇಂಟು ಡಿ ಡಿವೈಡೆಡ್ ಬೈ f1 f2 ಅಂತ ಆಯ್ತು. ಓಕೆ, ಸೊ ಈಗ ಈ ಇಕ್ವೇಶನ್ ಅನ್ನ ಸಾಲ್ವ್ ಮಾಡುವ. ಆವಾಗ ನಮ್ಗೆ ಏನ್ ಸಿಗತ್ತಪ್ಪ ಅಂದ್ರೆ ದ ಓನ್ಲಿ ಅನ್ನೌನ್ ವ್ಯಾಲ್ಯೂ ಯಾವುದಲ್ಲಿ ಡಿ ಇಸ್ ದ ಅನ್ನೌನ್ ವ್ಯಾಲ್ಯೂ, ಉಳಿದಿದ್ದೆಲ್ಲ ನೌನ್ ವ್ಯಾಲ್ಯೂಸ್. ಸೊ ಹಾಗಾಗಿ 1/f effective ಅಂದ್ರೆ 1/∞ is equal to 0 is equal to 1/f1 ಎಷ್ಟಿದೆ ಪ್ಲಸ್ 50 ಪ್ಲಸ್ 1/f2 ಅಂದ್ರೆ ಮೈನಸ್ 1/f2 ಎಷ್ಟಿದೆ 5. ಈ ಮೈನಸ್ ಸೈನ್ ಅನ್ನ ಇಲ್ಲಿ ತಗೊಂಡಿದ್ದೇನೆ. ಮೈನಸ್ ಡಿ ಡಿವೈಡೆಡ್ ಬೈ f1 ಇಂಟು f2. ಸೊ f1 ಇಂಟು ಅಥವಾ ಹೀಗೆ ಇಟ್ಕೊಳ್ಳೋಣ, f1 ಇಂಟು f2 ಅಂತ. ಡಿ ವ್ಯಾಲ್ಯೂ ಬೇಕಲ್ವಾ ನಮ್ಗೆ. ಸೊ ಡಿ ಇಸ್ ಈಕ್ವಲ್ ಟು ಏನಾಯ್ತು, ಡಿ ಬೈ f1 f2 ಇಸ್ ಈಕ್ವಲ್ ಟು, ಸೊ ಇದನ್ನ ಈ ಕಡೆ ತಂದ್ರೆ 1/5 1/15 ಮೈನಸ್ 1/5 ಅಂತ ಆಯ್ತು. ಅಥವಾ ಡಿ ಇಸ್ ಈಕ್ವಲ್ ಟು f1 ಇಂಟು f2 divided by 1/15 minus 1/5. Okay. So this is equal to D is equal to f1 value ಎಷ್ಟಿದೆ plus 15, f2 value ಎಷ್ಟಿದೆ minus 5 into, so ಇದೆಷ್ಟಾಯ್ತು 75 ಅಲ್ವಾ, 5 minus 15 ಅಂದ್ರೆ 10 ಆಯ್ತು, minus 10/75 ಆಯ್ತು. So the answer is D is equal to 15 into 5 minus 75 into minus 10/75. So ಇಲ್ಲಿ ಏನಾಯ್ತು 75 cancels out. So D is equal to how much? Plus 10 centimeter. The answer is 10 centimeter. Option C is the correct answer. Okay, just ನಾವಿಲ್ಲಿ ಯೂಸ್ ಮಾಡಬೇಕಾಗಿದ್ದೇನು, ಈ ಫಾರ್ಮುಲಾವನ್ನ ಯೂಸ್ ಮಾಡಬೇಕು ಕಾಂಬಿನೇಷನ್ ಗೆ. ಹಾಗೆ ಇಫೆಕ್ಟಿವ್ ಫೋಕಲ್ ಲೆಂತ್ ಇಸ್ ಈಕ್ವಲ್ ಟು ಇನ್ಫಿನಿಟಿ ಆಗುತ್ತೆ. ಯಾವ ಕೇಸಲ್ಲಿ ಅಂದ್ರೆ ಇಫ್ ದ ಲೈಟ್ ಎಮರ್ಜಸ್ ಪ್ಯಾರಲಲ್ ಬೀಮ್ ಆಫ್ ದ ಕಾನ್ಕೇವ್ ಲೆನ್ಸ್, ಪ್ಯಾರಲಲ್ ಫ್ರಮ್ ದ ಕಾನ್ಕೇವ್ ಲೆನ್ಸ್ ಆದಾಗ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಗೆ ಹೋಗೋಣ. 12th ಆಯಿತು. 13th one. ಸೊ ಹಿಯರ್ ಆಲ್ಸೋ ಸೇಮ್ ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ ನಾವು. ಜಸ್ಟ್ ಪವರ್ಸ್ ಮೇಲಿದೆ ಇಲ್ಲಿ ಅಷ್ಟೇ ಇಕ್ವೇಶನ್. Two thin lenses when in contact produce a combination of power plus 10D. Okay. When they are 0.25 meter apart, the power is reduced to plus 60. The power of the lenses in diopters are. So ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದು ಯಾವುದು, ಪವರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಇನಿಷಿಯಲಿ ಏನಿದೆ, ಏನ್ ಹೇಳ್ತಾ ಇದ್ದಾರೆ ಅವರು, two thin lenses when in contact produce a combination of power plus 10D. ಅಂದ್ರೆ P1 plus P2 is equal to ಎಷ್ಟು 10D ಅಂತ ಇದ್ದಾರೆ. When they are 0.25 meter apart, ಅಂದ್ರೆ distance is equal to how much, 0.25 meter. The power is reduced to plus D. So initially power 10 ಇರೋದು, two lenses in contact ಇದ್ದಾಗ. When they are separated, so power is reduced to P dash is equal to ಎಷ್ಟಾಗತ್ತೆ, plus 60 ಆಯ್ತು. ಸೊ ಇದು ಗಿವನ್ ಕಂಡೀಷನ್ಸ್. ಸೊ ನಾವಿಲ್ಲಿ ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, P1 ಮತ್ತೆ P2 ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. P1 ಮತ್ತೆ P2 ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹಿಯರ್ ಇಕ್ವೇಶನ್ ಏನಿದೆ ಹೇಳಿ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಯೂಸ್ ಮಾಡಿದಂತ ಇಕ್ವೇಶನ್ ಅನ್ನ ನಾವು ಇಲ್ಲೂ ಕೂಡ ಯೂಸ್ ಮಾಡಬಹುದು. ಸೊ ಇಕ್ವೇಶನ್ ಏನಿದೆ, 1/F effective is equal to 1/F1
plus 1 by f2 minus d divided by f1 into f2 ಅಲ್ವಾ? ಸೊ ಇದನ್ನ ಇನ್ ಟರ್ಮ್ಸ್ ಆಫ್ ಪವರ್ಸ್ ಅಲ್ಲಿ ಬರೆಯೋಣ ನಾವು. 1 by if effective ಅಂದ್ರೆ ಕಾಂಬಿನೇಷನ್ ಆದ್ಮೇಲೆ ಇಲ್ಲಿ p ಡ್ಯಾಶ್ ಅಂತ ತಗೊಳ್ಳಿ. ಸೊ p ಡ್ಯಾಶ್ ಈಸ್ ಈಕ್ವಲ್ ಟು 1 by f1 ಅಂದ್ರೆ p1, 1 by f2 ಅಂದ್ರೆ p2 ಮೈನಸ್ d ಇಂಟು 1 by f1 ಇಂಟು 1 by f2 ಅಂದ್ರೆ ಇದು p1 ಇಂಟು p2 ಅಲ್ವಾ? ಬರೀಬಹುದಲ್ವಾ ಇಲ್ಲಿ? ಸೊ ಈಗ ಈ ಇಕ್ವೇಶನ್ ಪ್ರಕಾರ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, when they are 0.25 meter apart, the power is reduced to plus 6d. ಅಂದ್ರೆ ಇಕ್ವೇಶನ್ ಏನಾಯ್ತು? ಪ್ಲಸ್ 6d. p dash is equal to 6 is equal to p1 ಗೊತ್ತಿಲ್ಲ ನಮ್ಗೆ. ಸೊ p1 ವ್ಯಾಲ್ಯೂವನ್ನ ಹಾಗೆ ಇಡ್ತೇನೆ. p1 ಪ್ಲಸ್ p2. ಓಕೆ, ಸೊ ಮೈನಸ್ ಡಿಸ್ಟೆನ್ಸ್ ಎಷ್ಟಿದೆ? 0.25 ಇಂಟು p1 p2. ಓಕೆ, ಸೊ p1 ಪ್ಲಸ್ p2 ಮೈನಸ್ 0.25 ಇಂಟು p1 ಇಂಟು p2. ಇದು ಫಾರ್ಮುಲಾ ಆಯ್ತು. ಅಂದ್ರೆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ. ಸೊ ಇದನ್ನ ಇಕ್ವೇಶನ್ 1 ಅಂತ ಇಟ್ಕೊಳ್ಳುವ, ಇದನ್ನ ಇಕ್ವೇಶನ್ 2 ಅಂತ ಇಟ್ಕೊಳ್ತೇನೆ. ಓಕೆ, p1 plus p2 is equal to 10d and 6 is equal to p1 plus p2 minus 0.25 into p1 into p2. ಸೊ ಈ ಇಕ್ವೇಶನ್ ಪ್ರಕಾರ ಇಲ್ಲೇನಾಯ್ತು? ಸೊ ಸಾಲ್ವ್ ಮಾಡಿದ್ರೆ, ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿದ್ರೆ 6 is equal to p1 plus p2 is 10 minus 0.25 into p1 p2. Okay, so 10 minus 6 minus 10 ಅಂದ್ರೆ minus 4 is equal to minus 0.25 p1 p2 ಅಲ್ವಾ? So p1 p2 is equal to how much? p1 p2 is equal to ಎಷ್ಟು ಬರ್ತದೆ? minus 4 divided by minus 0.25 ಅಂದ್ರೆ ಪ್ಲಸ್ ಆಯ್ತು. 4 divided by 0.25 ಅಂದ್ರೆ p1 p2 is equal to how much we get? 4 by 0.25, 1 by 0.25 ಅಂದ್ರೆ 4 ಆಯ್ತು, ಅಂದ್ರೆ 16. p1 p2 is equal to how much? 16 ಅಂತ ಆಯ್ತು. ಸೊ p1 p2 is equal to 16 ಆದ್ರೆ we can write it as p2 is equal to 16 by p1. ಬರೀಬಹುದಲ್ವಾ? 16 by p1. ಸೊ ಹೇಗೂ ಕೂಡ ಸಾಲ್ವ್ ಮಾಡಬಹುದು. p1 is equal to 16 by p1 p2 ಅಂತಾನು ತಗೊಳ್ಬಹುದು. ಜಸ್ಟ್ ಇಂಟರ್ಚೇಂಜ್ ಆಗತ್ತೆ ಅಷ್ಟೇ. ಸೊ ಇದನ್ನ ಇಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ p1 ಅನ್ನ ಹಾಗೆ ಇಡೋಣ, ಪ್ಲಸ್ p2 is 16 by p1 is equal to 10. ಸೊ ಅಂದ್ರೆ p1 ಸ್ಕ್ವೇರ್ ಪ್ಲಸ್ 16 is equal to 10 p1 ಅಂತ ಆಯ್ತು. 10 p1. ಸೊ ದಿಸ್ ಇಸ್ ಇಕ್ವೇಶನ್ ಏನಾಯ್ತು? p1 ಸ್ಕ್ವೇರ್ ಮೈನಸ್ 10 p1 ಪ್ಲಸ್ 16 is equal to 0 ಅಲ್ವಾ? ಸೊ ಇದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿದ್ರೆ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ನೆಕ್ಸ್ಟ್ ಇರೋದು ಮೈನಸ್ 10 p1 ಅನ್ನ ಹೇಗೆ ಬರೀಬಹುದು? 8 ಪ್ಲಸ್ 2 ಅಲ್ವಾ? 8 p1 ಮೈನಸ್ 2 p1 plus 16 is equal to 0. So p1 square minus 8 p1 andre p1 into p1 minus 8 minus 2 into p1 minus 8 is equal to 0. Or p1 is equal to 8d and p2 another value is p2 is equal to 2d ಅಥವಾ 2d and 8d ಅಂತಾನು ತಗೊಳ್ಬಹುದು. ಸೊ ಆನ್ಸರ್ is option B is the correct answer ಆಗುತ್ತೆ. ಓಕೆ, 2 and 8. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಜಸ್ಟ್ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಬರುತ್ತೆ ಇಲ್ಲಿ, ಮತ್ತೇನಿಲ್ಲ. ಓಕೆ, ಸೊ ನೆಕ್ಸ್ಟ್ we move to the 14th one. Okay. The radius of curvature of the convex surface of a thin plano convex lens
ಸೊ ಹೆಂಗ್ ಮಾಡ್ಬೇಕು ನಾವಿಲ್ಲಿ, ಇದು ಸಿಂಪಲ್ ಇದೆ ಇಲ್ಲಿ. ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಕಾನ್ವೆಕ್ಸ್ ಸರ್ಫೇಸ್ ಆಫ್ ಎ ಥಿನ್ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಇಸ್ 15 centimeter and the refractive index of the material is 1.6. The power of the lens ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಓಕೆ, ಸೊ ಅಗೇನ್ ಹಿಯರ್ the radius of curvature of the convex surface of a thin plano convex lens. So thin plano convex lens ಅಂದ್ರೆ ನಾವೇನ್ ಮಾಡ್ತೇವೆ, ಒಂದು ಕಾನ್ವೆಕ್ಸ್ ಸರ್ಫೇಸ್ ಇದೆ, ಇನ್ನೊಂದು ಏನಂತಾರೆ ಪ್ಲೇನ್ ಕಾನ್ವೆಕ್ಸ್ ಸರ್ಫೇಸ್, ಈ ರೀತಿಯಲ್ಲಿ ಇರುವಂತ. ಓಕೆ, ಸೊ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಕಾನ್ವೆಕ್ಸ್ ಸರ್ಫೇಸ್ ಆಫ್ ಎ ಥಿನ್ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್ ಅಂದ್ರೆ R1 ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 15 centimeter. ಡಯಾಪ್ಟರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, ಹಾಗಾಗಿ ಮೀಟರ್ಗೆ ಕೂಡ ಕನ್ವರ್ಟ್ ಮಾಡ್ಕೋಬಹುದು ನೀವು ಇಲ್ಲಿ. 15 ಸೆಂಟಿಮೀಟರ್ ಅನ್ನ ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ ದಿಸ್ ಇಸ್ 1.15 meters ಅಂತ ಆಯ್ತು. ಓಕೆ, ಸೊ ಇನ್ನೊಂದು ಪ್ಲೇನ್ ಸರ್ಫೇಸ್ ಇದೆ ಅಂದ್ರೆ R2 is equal to ಏನಾಯ್ತು ಅಲ್ಲಿ, ಪ್ಲೇನ್ ಸರ್ಫೇಸ್ ಗೆ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಇನ್ಫಿನಿಟಿ ಆಯ್ತು. R2 is equal to ಇನ್ಫಿನಿಟಿ. ಸೊ ಮತ್ತೇನ್ ಕೊಟ್ಟಿದ್ದಾರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮಟೀರಿಯಲ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು? N is equal to 1.6. ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಪವರ್ ಅಂದ್ರೆ 1/f ಅನ್ನ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಅಗೇನ್ ಸೇಮ್ ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ. ರಿಲೇಷನ್ ಕನೆಕ್ಟಿಂಗ್ ಯಾವ್ದಂತ, ಸೊ ಫೋಕಲ್ ಲೆಂತ್ ಆಫ್ ದ ಲೆನ್ಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಮೀಡಿಯಂ ಅಂದ್ರೆ ಮೀಡಿಯಂ ಆಫ್ ದ ಲೆನ್ಸ್, ಮಟೀರಿಯಲ್ ಆಫ್ ದ ಲೆನ್ಸ್. ಸೊ ದೆನ್ ರೇಡಿಯೈ ಆಫ್ ಕರ್ವೇಚರ್, ಅದನ್ನ ಕನೆಕ್ಟ್ ಮಾಡುವಂತ, ರಿಲೇಟ್ ಮಾಡುವಂತ ಫಾರ್ಮುಲಾ ಏನ್ ಹೇಳುತ್ತೆ, 1/f is equal to n-1 into 1/r1 minus 1/r ಅಲ್ವಾ. ಸೊ ಇಲ್ಲಿ R1 is ಪಾಸಿಟಿವ್, ಯಾಕಂದ್ರೆ ಕಾನ್ವೆಕ್ಸ್ ಸರ್ಫೇಸ್ ಇದೆ, ಸೊ ಹಾಗಾಗಿ R1 is ಪಾಸಿಟಿವ್. ಸೊ 1/f ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 1/f is equal to n is how much here, 1.6 ಕೊಟ್ಟಿದ್ದಾರೆ, -1 into 1/r1 is 1/0.15 ಅಂತ ತಗೊಳ್ಬಹುದು, ಆರ್ 15 ಸೆಂಟಿಮೀಟರ್ ಅಲ್ಲಿ ಅದೇ ರೀತಿಯಲ್ಲಿ ನೆಕ್ಸ್ಟ್ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. 0.15 ಮೈನಸ್ ಅಲ್ವಾ. ಸೊ 1/r2, 1/r2 ಅಂದ್ರೆ R2 is ಇನ್ಫಿನಿಟಿ ಅಂದ್ರೆ ಈ ವ್ಯಾಲ್ಯೂ ಏನಾಗುತ್ತೆ, 1/∞ is 0 ಆಗುತ್ತೆ. ಸೊ 1/f is equal to 1.6 minus 1, 0.6 into 1/0.15 ಅಲ್ವಾ. ಸೊ ಆರ್ 1/f is equal to 0.6 divided by 0.15. So 0.6 divided by 0.15 ಅಂದ್ರೆ this is 60 divided by 15 ಬರೀಬಹುದಲ್ವಾ. So this is equal to 4 ಅಂದ್ರೆ 1/f or P is equal to, ಪವರ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಪವರ್ ಆಫ್ ದ ಲೆನ್ಸ್ is equal to +4D ಅಂತ ಬಂತು. ಸೊ ಇದು ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಬಹಳ ಸಿಂಪಲ್ ಈಕ್ವೇಶನ್ ಅನ್ನ ಯೂಸ್ ಮಾಡುವಂತದ್ದು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ನೆಕ್ಸ್ಟ್ ವಿ ಮೂವ್ ಟು ದ 15th ಕ್ವಶನ್. ಓಕೆ, ಸೊ ಇಲ್ಲೂ ಅಷ್ಟೇ ಸೇಮ್ ಈಕ್ವೇಶನ್ ಅನ್ನ ಯೂಸ್ ಮಾಡಿ ಮಾಡುವಂತದ್ದು. ಜಸ್ಟ್ ಇಲ್ಲಿ ಫಾರ್ಮುಲಾ ಏನ್ ಯೂಸ್ ಮಾಡ್ಬೇಕಂದ್ರೆ, a double convex lens is made of glass which has a refractive index 1.55 for violet rays and 1.50 for red rays ಅಂತ ಕೊಟ್ಟಿದ್ದಾರೆ. If the focal length of violet rays is 20 centimeter, the focal length of red rays is ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅಗೇನ್ ಇಟ್ ಈಸ್ ಬೇಸ್ಡ್ ಆನ್ ದ ಸೇಮ್ ಇಕ್ವೇಶನ್. ಸೊ ರಿಲೇಷನ್ ಕನೆಕ್ಟಿಂಗ್ ಯಾವುದು, ಫೋಕಲ್ ಲೆಂತ್ ಆಫ್ ದ ಲೆನ್ಸ್, ರೇಡಿಯೈ ಆಫ್ ಕರ್ವೇಚರ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಮಟೀರಿಯಲ್ ಆಫ್ ದ ಲೆನ್ಸ್ ಅಥವಾ ಮೀಡಿಯಂ ಅಥವಾ ಮಟೀರಿಯಲ್ ಆಫ್ ದ ಲೆನ್ಸ್. ಓಕೆ, ಸೊ ಇದು ಈ ರಿಲೇಷನ್, ಈ ಇಕ್ವೇಶನ್ ಮೇಲೆನೆ, ಈ ರಿಲೇಷನ್ ಮೇಲೆನೆ ನೆಕ್ಸ್ಟ್ ಕ್ವಶನ್ ಕೂಡ ಇದೆ. ಸೊ ಸೇಮ್ ಇಕ್ವೇಶನ್ ಅನ್ನ ಯೂಸ್ ಮಾಡಬೇಕು. ಸೊ ವಿ ಡಿಸ್ಕಸ್ ಅಬೌಟ್ ದಿಸ್ ಅಬೌಟ್ ಇನ್ ನೆಕ್ಸ್ಟ್ ಕ್ಲಾಸ್. ಸೊ ಟೋಟಲಿ 14 ಕ್ವಶನ್ಗಳು ಸಾಲ್ವ್ ಆಗಿದೆ. 15th ಒನ್ ಅನ್ನ ಮಾಡಬೇಕು. ಅಗೇನ್ ದ ಇಕ್ವೇಶನ್ಸ್ ಅಥವಾ ಕ್ಯಾಲ್ಕುಲೇಷನ್ಸ್ ಅಥವಾ ಸೊಲ್ಯೂಷನ್ಸ್ ಆರ್ ಬೇಸ್ಡ್ ಆನ್, ಆಲ್ರೆಡಿ ನಾನು ಹೇಳಿದೆ, ಲೆನ್ಸ್ ಮೇಲೆ
ರಿಫ್ರಾಕ್ಷನ್ ಪ್ರೊಸೆಸ್, ರಿಫ್ಲೆಕ್ಷನ್ ಪ್ರೊಸೆಸ್ ಅಂಡ್ ಪ್ರಿಸಮ್ ಮೇಲೆ ಬಹಳಷ್ಟು ಕ್ವಶನ್ಸ್ಗಳು ಬರ್ತವೆ. ಮಿನಿಮಮ್ ಡಿವಿಯೇಷನ್ ಕಂಡೀಷನ್, ರಿಲೇಷನ್ ಕನೆಕ್ಟಿಂಗ್ ಮಿನಿಮಮ್ ಡಿವಿಯೇಷನ್ ಅಂಡ್ ಆಂಗಲ್ ಆಫ್ ದ ಪ್ರಿಸಮ್ ಅನ್ನ ಮಾಡುವಂತದ್ದು. ಓಕೆ, ಸೊ ಥ್ಯಾಂಕ್ ಯು ಎವ್ರಿ ಒನ್. ಸೊ ನೆಕ್ಸ್ಟ್ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ.